ಆತ್ಮೀಯ ತರಬೇತಿದಾರರೇ, ಪುನರ್ಮನನ ತರಗತಿಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ನನ್ನ ಮೆಚ್ಚಿನ ತರಬೇತಿದಾರರೇ, ಈಗಾಗಲೇ ಅನೇಕ ತರಗತಿಗಳನ್ನು ನೀವು ಆನ್ಲೈನ್ನಲ್ಲಿ ವೀಕ್ಷಣೆಯನ್ನ ಮಾಡಿದಿರಿ. ಈ ದಿನ ಮತ್ತೊಂದು ಹೊಸ ಪಠ್ಯದ ವಿಷಯವನ್ನ ತಮ್ಮ ಮುಂದೆ ಹಂಚಿಕೊಳ್ತಾ ವಿಷಯ ಮಂಡನೆಯನ್ನ ಮಾಡ್ತಾ ಹೋಗೋಣ. ಈ ಚಿತ್ರದಲ್ಲಿ ಬಂದಿರತಕ್ಕಂಥ ವೆಹಿಕಲ್ ನೀವೆಲ್ಲ ನೋಡಿರ್ತೀರಿ ಸಾಮಾನ್ಯವಾಗಿ. ಇದನ್ನ ಎಲ್ಲಾ ಕಡೆ ಯೂಸ್ ಮಾಡ್ತಾರೆ. ಮೊದಲು ಒಂದು ಮರಳು ಅಥವಾ ಕಲ್ಲು ಇವುಗಳನ್ನ ಅನ್ಲೋಡ್ ಮಾಡಲಿಕ್ಕೆ ವೆಹಿಕಲ್ ಇಂದ, ಲಾರಿಯಿಂದ ಅಥವಾ ಕ್ಯಾಂಟರ್ ಇಂದ ಮ್ಯಾನ್ ಪವರ್ ಅನ್ನ ಜಾಸ್ತಿ ಬಳಸ್ತಾರೆ. ಆದರೆ ಈಗೆಲ್ಲ ಈ ರೀತಿ ಹೊಸ ಹೊಸ ಟೆಕ್ನಾಲಜಿ ಬಂದಿದೆ. ಕ್ರೇನ್ಸು, ಹಿಟಾಚಿ, ಲೋಡರು, ಅನ್ಲೋಡರು, ವೆಹಿಕಲ್ಸ್ ಎಲ್ಲ ಬಂದಿದೆ, ಡಂಪ್ ಮಾಡ್ತಕ್ಕಂಥದ್ದು. ಇದೆಲ್ಲ ಯಾವ ಸಿಸ್ಟಮ್ ಇಂದ ವರ್ಕ್ ಆಗುತ್ತೆ ಅನ್ನೋದನ್ನ ನಿಮ್ಮ ಪಠ್ಯಕ್ರಮದಲ್ಲಿ ಸೇರಿಸಿದ್ದಾರೆ. ಆ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡ್ತಾ ಹೋಗೋಣ. ಏನಪ್ಪಾ ಅದು ವಿಷಯ ಅಂದ್ರೆ ಹೈಡ್ರಾಲಿಕ್ಸ್ ಅಂಡ್ ನ್ಯೂಮ್ಯಾಟಿಕ್ ಅಂತ ಹೇಳಿ ಫಿಟ್ಟರ್ ಸೆಕೆಂಡ್ ಇಯರ್ 4th ಸೆಮ್ ನಲ್ಲಿ ವೀಕ್ ನಂಬರ್ 88 ಇಂದ 92 ವರೆಗೆ ಈ ಹೈಡ್ರಾಲಿಕ್ಸ್ ಅಂಡ್ ನ್ಯೂಮ್ಯಾಟಿಕ್ಸ್ ಬಗ್ಗೆ ಪಠ್ಯವನ್ನ ಸೇರಿಸಿದ್ದಾರೆ ಫಿಟ್ಟರ್ನಲ್ಲಿ. ಇದನ್ನ ಒಂದೇ ತರಗತಿನಲ್ಲಿ ಇಷ್ಟು ವೀಕ್ 88 to 92 ವೀಕ್, ಆಲ್ಮೋಸ್ಟ್ 1 ಮಂತ್ ಕೋರ್ಸ್. ಇದು 4 ವಾರ ಮುಗಿಸ್ಲಿಕ್ಕೆ ಆಗಲ್ಲ. ನಾನು ಪಾರ್ಟ್ ಬೈ ಪಾರ್ಟ್ ನಿಮಗೆ ಮಾಡ್ತಾ ಹೋಗ್ತೀನಿ. ಅತಿ ಹೆಚ್ಚು ಕಾಳಜಿಯಿಂದ ಈ ಪಾಠದ ವಿವರಣೆಯನ್ನ ಪಡೆದುಕೊಳ್ತಾ ಹೋಗಿ. ಏನೇ ಸಂದೇಹವಿದ್ದಲ್ಲಿ ನನ್ನ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಹೈಡ್ರಾಲಿಕ್ಸ್ ಅಂಡ್ ನ್ಯೂಮ್ಯಾಟಿಕ್ಸ್ ಅಲ್ಲಿ ಮೊದಲು ನ್ಯೂಮ್ಯಾಟಿಕ್ ಅಂದ್ರೆ ಏನು ನೋಡೋಣ. ಈ ನ್ಯೂಮ್ಯಾಟಿಕ್ ಚಾಪ್ಟರ್ದಲ್ಲಿ ಏನನ್ನ ನಾವು ತಿಳ್ಕೋಬೇಕು, ನ್ಯೂಮ್ಯಾಟಿಕ್ ಅಂದ್ರೆ ಏನು, ಎಲ್ಲೆಲ್ಲಿ ನ್ಯೂಮ್ಯಾಟಿಕ್ ಅನ್ನ ನಾವು ಬಳಸ್ತೀವಿ, ಏನೇನು ಅಡ್ವಾಂಟೇಜಸ್ ಇದೆ ನಾವು ಈ ನ್ಯೂಮ್ಯಾಟಿಕ್ ಸಿಸ್ಟಮ್ ಅನ್ನ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್ ನಲ್ಲಿ ಬಳಸ್ಕೊಳ್ಳೋದ್ರಿಂದ ಅನ್ನೋದನ್ನ ನೋಡ್ತಾ ಹೋಗೋಣ. ಈ ನ್ಯೂಮ್ಯಾಟಿಕ್ ಸಿಸ್ಟಮ್ ಜೊತೆಗೆ ಹೈಡ್ರಾಲಿಕ್ ಸಿಸ್ಟಮ್ ಅಲ್ಲೂ ನಾವಿಲ್ಲಿ ತಿಳ್ಕೊಂಡು ಹೋಗ್ತೀವಿ. ಈ ಒಂದು ತರಗತಿಯಲ್ಲಿ ನಾವು ಹೈಡ್ರಾಲಿಕ್ ಸಿಸ್ಟಮ್, ನ್ಯೂಮ್ಯಾಟಿಕ್ ಸಿಸ್ಟಮ್ ಅಂದ್ರೆ ಏನು, ಅದೇ ರೀತಿ ಹೈಡ್ರಾಲಿಕ್ ಸಿಸ್ಟಮ್ ಅಂದ್ರೆ ಏನು, ಅದರಲ್ಲಿ ಕೆಲವು ಲಾಸ್ಗಳು ಬರುತ್ತೆ. ಪ್ಯಾಸ್ಕಲ್ಸ್ ಲಾ ಇರ್ಬೋದು, ಬರ್ನೋಲಿಸ್ ಪ್ರಿನ್ಸಿಪಲ್ ಇರ್ಬೋದು, ಇವುಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಫಸ್ಟ್ ಆಫ್ ಆಲ್ ವಿ ನೋ ಅಬೌಟ್ ದ ನ್ಯೂಮ್ಯಾಟಿಕ್ ಓವರ್ ವ್ಯೂ. ಏನು ನ್ಯೂಮ್ಯಾಟಿಕ್ ಅಂದ್ರೆ? ಈ ನ್ಯೂಮ್ಯಾಟಿಕ್ ಅನ್ನೋದಿದೆಯಲ್ಲ, ಇದು ಒರಿಜಿನಲ್ ವರ್ಡ್ ಬಂದು ನ್ಯೂಮಾ ಅಂತ ಕರೀತಾರೆ. ಇಲ್ಲಿ ಪಿ ಸೈಲೆಂಟ್, ಪಿ ಸೈಲೆಂಟ್. ನ್ಯೂಮಾ ಇಸ್ ಟೇಕನ್ ಫ್ರಮ್ ದ ಗ್ರೀಕ್ ಲ್ಯಾಂಗ್ವೇಜ್ ವಿಚ್ ಮೀನ್ಸ್ ಬ್ರೀತಿಂಗ್ ಅಂತ. ಈಗ ನಾವು ಬ್ರೀತ್ ಮಾಡ್ಲಿಕ್ಕೆ ಅಂದ್ರೆ ಉಸಿರಾಟ ಮಾಡ್ಲಿಕ್ಕೆ ಏನ್ ಬೇಕು ನಮಗೆ? ಗಾಳಿ, ಆಕ್ಸಿಜನ್ ಬೇಕು. ಅಂದ್ರೆ ಗ್ರೀಕ್ ಭಾಷೆಯಲ್ಲಿ ನ್ಯೂಮಾ ಅಂದ್ರೆ ಏನು? ಬ್ರೀತಿಂಗ್ ಅಂತ ನಾವು ಕರಿತೀವಿ. ಹಾಗೆ ನ್ಯೂಮ್ಯಾಟಿಕ್ ಸಿಸ್ಟಮ್ ಅಲ್ಲಿ ನಾವೇನನ್ನ ಬಳಸ್ತೀವಿ? ನಾವು ಏರ್ ಬೇಕು ಅಂತ ಹೇಳ್ತೀವಿ. ಕಂಪ್ರೆಸ್ಡ್ ಏರ್ ಆಸ್ ಎನರ್ಜಿ ಇನ್ಪುಟ್, ದೆನ್ ಕನ್ವರ್ಟ್ಸ್ ಇಟ್ ಇಂಟು ಎ ಸೂಟಬಲ್ ವರ್ಕ್ ಅಂಡ್ ಆಫ್ಟರ್ ದಟ್ ಎಕ್ಸಾಸ್ಟ್ ಬ್ಯಾಕ್ ಟು ದ ಅಟ್ಮಾಸ್ಫಿಯರ್. ಅಂದ್ರೆ ತರಬೇತಿದಾರರೇ, ಇಲ್ಲಿ ಈ ಒಂದು ಸಿಸ್ಟಮ್ ನಲ್ಲಿ
ಕಂಪ್ರೆಸ್ಡ್ ಏರ್ ಅನ್ನ ನ್ಯೂಮ್ಯಾಟಿಕ್ ಸಿಸ್ಟಮ್ ನಲ್ಲಿ ನಾವು ಬಳಸ್ತೀವಿ ಎನರ್ಜಿ ಇನ್ಪುಟ್ ಆಗಿ. ಏನಾದ್ರು ಒಂದು ಕೆಲಸ ಮಾಡ್ಲಿಕ್ಕೆ ಶಕ್ತಿ ಬೇಕಲ್ಲ, ಈ ನ್ಯೂಮ್ಯಾಟಿಕ್ ಸಿಸ್ಟಮ್ ವರ್ಕ್ ಆಗ್ತಕ್ಕಂಥದ್ದೇ ಏರ್ ಇಂದ. ಆ ಏರ್ ನ ಕಂಪ್ರೆಸ್ಡ್ ಏರ್ ಅಂತ ನಾವು ಕರಿತೀವಿ. ಅದನ್ನ ಎನರ್ಜಿ ಇನ್ಪುಟ್ ಆಗಿ ಬಳಸ್ತೀವಿ. ದೆನ್ ಇಟ್ ಕ್ಯಾನ್ ಬಿ ಕನ್ವರ್ಟ್ಸ್ ಇಂಟು ಸೂಟಬಲ್ ವರ್ಕ್. ಏನು ನಾವು ಎನರ್ಜಿ ಇನ್ಪುಟ್ ಆಗಿ ನಾವು ಬಳಸಿದ್ವೋ ಇದನ್ನ ಮತ್ತೆ ಏನ್ ಮಾಡ್ತೀವಿ, ಸೂಟಬಲ್ ವರ್ಕ್, ನಮಗ್ ಬೇಕಾಗಿರ್ತಕ್ಕಂಥ ಕೆಲಸಕ್ಕೋಸ್ಕರ ಈ ಎನರ್ಜಿಯನ್ನ ಉಪಯೋಗಿಸ್ಕೊಳ್ತೀವಿ. ಉಪಯೋಗಿಸ್ಕೊಂಡ ನಂತರ ಏನಾಗುತ್ತೆ, ಈ ಎನರ್ಜಿ ಎಕ್ಸಾಸ್ಟ್ ಬ್ಯಾಕ್ ಟು ದ ಅಟ್ಮಾಸ್ಫಿಯರ್. ಅರ್ಥ ಆಯ್ತಲ್ಲ? ಎನರ್ಜಿ ನಮ್ ಕೆಲಸ ಬೇಕು ಮಾಡ್ಕೊಂಡ್ವಿ, ವಾತಾವರಣದಲ್ಲಿ ಇರ್ತಕ್ಕಂಥ ಏರ್ನ ಕಂಪ್ರೆಸ್ ಮಾಡಿ ಎಳೆದಿಟ್ಕೊಂಡು ಅದರಲ್ಲಿ ಕೆಲಸವನ್ನ ತಗೊಂಡ್ವಿ, ಕೆಲಸ ಆಯ್ತು, ಮತ್ತೆ ರಿಲೀಸ್ ಆಯ್ತು, ಮತ್ತೆ ದೆನ್ ದ ಏರ್ ಗೋಸ್ ಬ್ಯಾಕ್ ಟು ದಿ ಅಟ್ಮಾಸ್ಫಿಯರ್. ನೋಡಿ ಎಷ್ಟು ಚೆನ್ನಾಗಿದೆ ಇದು ಸಿಸ್ಟಮ್. ದ ಪ್ರೋಸೆಸ್ ಆಫ್ ಇಂಟೇಕ್ ಅಂಡ್ ಎಕ್ಸಾಸ್ಟ್ ಕಂಪೇರ್ಡ್ ವಿತ್ ಬ್ರೀಥಿಂಗ್. ಈಗ ನಾವೇನ್ ಮಾಡ್ತೀವಿ, ಗಾಳಿಯನ್ನ ಒಳಗಡೆ ಹೇಳ್ಕೊಡ್ತೀವಿ, ಮತ್ತೆ ಗಾಳಿಯನ್ನ ಹೊರಗಡೆ ಬಿಡ್ತೀವಿ. ಗಾಳಿಯನ್ನ ಇಂಟೇಕ್ ಅಂಡ್ ಎಕ್ಸಾಸ್ಟ್ ಇದು ಯಾವ ತರ? ಬ್ರೀತಿಂಗ್, ಉಸಿರಾಟ. ಅದೇ ನಮಗೆ ಬೇಕು ಎನರ್ಜಿ, ಒಳಗಡೆ ಹೇಳ್ಕೊಂಡ್ವಿ, ಕೆಲಸ ಆಯ್ತು, ಶಕ್ತಿ ಸಿಕ್ತು, ಮತ್ತೇನ್ ಮಾಡ್ತೀವಿ, ಹೊರಗಡೆಗೆ ಬಿಟ್ವಿ. Like that, in pneumatic system, we can use compressed air as a energy. Compressed air as a energy. It is the science under which you study properties and applications of air. So, ಇಲ್ಲಿ ನಾವು ಈ ಅಪ್ಲಿಕೇಶನ್ಸ್ ಆಫ್ ಏರ್ ಮತ್ತೆ ಪ್ರಾಪರ್ಟೀಸ್ ಅನ್ನ ನಾವು ನೋಡಬಹುದು. ಈಗ ಡಿಫೈನ್ ನ್ಯೂಮ್ಯಾಟಿಕ್ಸ್. ಹಾಗಾದ್ರೆ ನ್ಯೂಮ್ಯಾಟಿಕ್ ಅಂದ್ರೆ ಏನ್ ಸಾರ್? ಈಗ ಗೊತ್ತಾಯ್ತು ನಿಮ್ಗೆ, ನ್ಯೂಮ್ಯಾಟಿಕ್ ಸಿಸ್ಟಮ್ ಇಸ್ ರನ್ ಬೈ ಏರ್. ನಾವು ಡಿಫೈನ್ ನ್ಯೂಮ್ಯಾಟಿಕ್ ಅಂತಿದೆ. ವಾಟ್ ಇಸ್ ನ್ಯೂಮ್ಯಾಟಿಕ್? ನ್ಯೂಮ್ಯಾಟಿಕ್ ಇಸ್ ಅಪ್ಲಿಕೇಶನ್ ಆಫ್ ಕಂಪ್ರೆಸ್ಡ್ ಏರ್, ದಟ್ ಮೀನ್ಸ್ ಪ್ರೆಷರೈಸ್ಡ್ ಏರ್. ಈಗ ನೀವೆಲ್ಲಾದ್ರೂ ನಿಮ್ಮ ವೆಹಿಕಲ್ಗಳಿಗೆ, ಗಾಡಿಗೆ, ಸ್ಕೂಟರ್ಗಳಿಗೆ ಏರ್ನ ಓಡಿಸಕ್ ಹೋಗ್ತೀರಿ, ಅಲ್ಲಿ ಒಂದು ಏರನ್ನ ಇಟ್ಕೊಂಡಿರ್ತಾರೆ, ಪ್ರೆಷರೈಸ್ಡ್ ಏರ್. ಆ ಏರ್ ನೋಡಿ ಪ್ರೆಸ್ ಮಾಡಿದ್ರೆ ಸಾಕು ಬಸ್ ಅಂತ ಹೋಗುತ್ತೆ, ಅಂದ್ರೆ ದಟ್ ಇಸ್ ಕಾಲ್ಡ್ ಪ್ರೆಷರೈಸ್ಡ್. ಕಂಪ್ರೆಸ್ಡ್ ಏರ್ ಅನ್ನು ನಾವೇನ್ ಮಾಡಿರ್ತೀವಿ, ಪ್ರೆಷರೈಸ್ ಮಾಡಿರ್ತೀವಿ. The compressed air to power machine or control or regulate the machine. ಆಯ್ತಾ? Pneumatic is application of compressed air to power machine or control or regulate the machine. ಮೆಷಿನ್ ಗೆ ಪವರ್ ಅನ್ನ ಕೊಡ್ಲಿಕ್ಕೆ, ಮೆಷಿನ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ, ಮೆಷಿನ್ ಅನ್ನ ರೆಗ್ಯುಲೇಟ್ ಮಾಡ್ಲಿಕ್ಕೆ ನಾವು ಏನನ್ನ ಯೂಸ್ ಮಾಡ್ತೀವಿ? ನ್ಯೂಮ್ಯಾಟಿಕ್ಸ್ ಅನ್ನ ಯೂಸ್ ಮಾಡ್ತೀವಿ. ದಟ್ ಮೀನ್ಸ್ ನ್ಯೂಮ್ಯಾಟಿಕ್ can be defined as it is a branch of engineering science which deals with the study of the behavior and application of compressed air. ನ್ಯೂಮ್ಯಾಟಿಕ್ಸ್ ಅಂದ್ರೆ ಏನು? ಇದು ಒಂದು ಬ್ರಾಂಚ್ ಆಫ್ ಇಂಜಿನಿಯರಿಂಗ್ ಸೈನ್ಸ್. ಇಲ್ಲಿ ಏನನ್ನ ಕಲಿತೀವಿ ನಾವು? ಸ್ಟಡಿ ಆಫ್ ಕಂಪ್ರೆಸ್ಡ್ ಏರ್ ಅಂಡ್ ಬಿಹೇವಿಯರ್ ಆಫ್ ಕಂಪ್ರೆಸ್ಡ್ ಏರ್ ಅಂಡ್ ದ ಅಪ್ಲಿಕೇಶನ್ ಆಫ್ ಕಂಪ್ರೆಸ್ಡ್ ಏರ್. ಅರ್ಥ ಆಯ್ತಲ್ಲ ಮಕ್ಕಳ? ಮುಂದೆ the pneumatic can also be defined. ಇನ್ನೊಂದು ರೀತಿ ನಾವು ಡಿಫೈನ್ ಮಾಡ್ತೀವಿ. It is the branch of fluid power technology that deals with the generation, transmission and control of power using pressurized air. Gas in pneumatic system behaves like a spring since it is compressible. ನೋಡಿ, ಇಲ್ಲೂ ಕೂಡ ಅದನ್ನ ಹೇಳ್ತಾ ಇರೋದು. ಎಲ್ಲ ಡೆಫಿನೇಷನ್ಸ್, 2 ಡೆಫಿನೇಷನ್ಸ್ ಕೊಟ್ಟಿದ್ದೀನಿ ಇಲ್ಲಿ ನಿಮ್ಗೆ. ಅಂದ್ರೆ ಈ ಒಂದು ನ್ಯೂಮ್ಯಾಟಿಕ್ಸ್ ಕಂಪ್ರೆಸ್ಡ್ ಏರ್ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಓಕೆ, ಮತ್ತೆ ಅದರದ್ದು ಅಪ್ಲಿಕೇಶನ್ಸ್, ಅದರದ್ದು ಬಿಹೇವಿಯರ್ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಈ ಗ್ಯಾಸ್ ಇನ್ ಎ ನ್ಯೂಮ್ಯಾಟಿಕ್ ಸಿಸ್ಟಮ್, ಗ್ಯಾಸ್ ಅಂದ್ರೆ ದಟ್ ಮೀನ್ಸ್ ಪ್ರೆಷರೈಸ್ಡ್ ಏರ್ ಅಂತ ನಾವು ಕರಿಬಹುದು. ಬಿಹೇವ್ಸ್ ಲೈಕ್ ಎ ಸ್ಪ್ರಿಂಗ್. ಯಾವ ರೀತಿ ಸ್ಪ್ರಿಂಗ್ ಯಾವ ರೀತಿ ಹಿಂಗೆ ಕಂಪ್ರೆಸ್ ಮಾಡಿದ್ರೆ ಎಗೈನ್ ಓಪನ್ ಆಗುತ್ತೆ, ವಾಪಸ್ ಬರುತ್ತೆ, ಎಲಾಸ್ಟಿಕ್ ಪ್ರಾಪರ್ಟಿ ಇರುತ್ತೆ. ದಟ್ ಟೈಮ್ this pneumatic system works. ಕೆಲವು ಕಾಮನ್ ಟರ್ಮ್ಸ್ ಅನ್ನ ನಾವು ನ್ಯೂಮ್ಯಾಟಿಕ್ಸ್ ನಲ್ಲಿ ಯೂಸ್ ಮಾಡ್ತೀವಿ. ಯಾವ್ಯಾವ್ದು ಕಾಮನ್ ಟರ್ಮ್ಸ್ ಅಂದ್ರೆ, ಒಂದು ಪ್ರೆಷರ್ ಬಗ್ಗೆ ನಿಮಗೆ ಗೊತ್ತು, ಸೈನ್ಸ್ ಪಾಠ ಮಾಡುವಾಗ ಎಲ್ಲ ಚೆನ್ನಾಗಿ ತಿಳ್ಕೊಂಡಿರ್ತೀರಿ. ಪ್ರೆಷರ್, ವಾಟ್ ಈಸ್ ಕಾಲ್ಡ್ ಪ್ರೆಷರ್? ಪ್ರೆಷರ್ ಈಸ್ ಡಿಫೈನ್ಡ್ ಆಸ್ ದ ಲೋಡ್ ಆರ್ ಫೋರ್ಸ್ ಆಕ್ಟಿಂಗ್ ಅಪಾನ್ an unit area of ಕ್ರಾಸ್ ಸೆಕ್ಷನ್ ಅಂತ ನಾವು ಕರಿತೀವಿ. ಪ್ರೆಷರ್ ಅಂದ್ರೆ ಫೋರ್ಸ್ ಡಿವೈಡೆಡ್ ಬೈ ಏರಿಯಾ. ಫೋರ್ಸ್ ಡಿವೈಡೆಡ್ ಬೈ ಏರಿಯಾ. ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಪ್ರೆಷರ್ ಇಸ್ ಈಕ್ವಲ್ ಟು ಫೋರ್ಸ್ ಡಿವೈಡೆಡ್ ಬೈ ಏರಿಯಾ. ದಿಸ್ ಪ್ರೆಷರ್ ಕ್ಯಾನ್ ಬಿ ಮೆಜರ್ಡ್ ಯೂನಿಟ್
MKS ಸಿಸ್ಟಮ್ ನಲ್ಲಿ ಕೆಜಿ ಪರ್ ಸ್ಕ್ವೇರ್ ಸೆಂಟಿಮೀಟರ್ ಏನಂತ ಕರಿತೀವಿ, ಇಲ್ಲಿದೆ ನೋಡಿ, ಕೆಜಿ ಪರ್ ಸ್ಕ್ವೇರ್ ಸೆಂಟಿಮೀಟರ್. ಬ್ರಿಟಿಷ್ ಸಿಸ್ಟಮ್ ನಲ್ಲಿ ಪೌಂಡ್ಸ್ ಪರ್ ಸ್ಕ್ವೇರ್ ಇಂಚ್ ಅಂತ ನಾವು ಕರಿತೀವಿ. ಪ್ರೆಷರ್ ಅಂದ್ರೆ ಗೊತ್ತಾಯ್ತಲ್ಲ, ಪ್ರೆಷರ್ ಇಸ್ ಡಿಪೆಂಡ್ ಆಸ್ ದ ಲೋಡ್ ಆಕ್ಟಿಂಗ್ ಅಪಾನ್ ಅಂಡ್ ಯೂನಿಟ್ ಏರಿಯಾ ಕ್ರಾಸ್ ಸೆಕ್ಷನ್. ನೋಡಿ, ಇಲ್ಲಿ ಒಂದು ಚಿತ್ರ ತೋರಿಸಿದೀನಿ ನಾನು. ಇದರಲ್ಲಿ ಇಲ್ಲಿ ಒಂದು ಕೆಳಗಡೆ ಒಂದು ಸರ್ಫೇಸ್ ಇದೆ, ಇದ್ರ ಮೇಲೆ ಏನಿಟ್ಟಿದ್ದಾರೆ, ಒಂದು ಡಿವೈಸ್ ಅನ್ನ ಇಟ್ಟಿದ್ದಾರೆ, ಸ್ಕ್ವೇರ್ ಪ್ರಿಸಮ್ ಟೈಪ್ ಒಂದು ಡಿವೈಸ್ ಅನ್ನ ಇಟ್ಟಿದ್ದಾರೆ. ಈ ಕಾಲಮ್ ಇಟ್ಟಿದ್ದಾರೆ. ಈ ಕಾಲಮ್ ಏನ್ ಮಾಡ್ತಾ ಇದೆ, ಕೆಳಗಡೆಗೆ ಫೋರ್ಸ್ ಅನ್ನ ಅಪ್ಲೈ ಮಾಡ್ತಾ ಇದೆ. ಅದು ಎಷ್ಟು ಫೋರ್ಸ್ ಅನ್ನ ಅಪ್ಲೈ ಮಾಡ್ತಾ ಇದೆ, ಅದು ಎಲ್ಲಿ ಫೋರ್ಸ್ ಅನ್ನ ಅಪ್ಲೈ ಮಾಡ್ತಾ, ಯೂನಿಟ್ ಏರಿಯಾ, ಅದ್ರ ಯೂನಿಟ್ ಎಷ್ಟು ಏರಿಯಾ ಇದೆ ಅದರಲ್ಲಿ. ದಿಸ್ ಇಸ್ ಕಾಲ್ಡ್ ಪ್ರೆಷರ್. ಪ್ರೆಷರ್ ಇಸ್ ಡಿಫೈನ್ಡ್ ಆಸ್ a load or force acting upon unit area of cross section. ಅರ್ಥ ಆಯ್ತಲ್ಲ? ಸೊ ಮುಂದಿನ ನ್ಯೂಮ್ಯಾಟಿಕ್ ಸಿಸ್ಟಮ್ ನಲ್ಲಿ ಮುಖ್ಯವಾಗಿ 3 ಟರ್ಮ್ಸ್ ಅನ್ನ ನಾವು ಬಳಸ್ತೀವಿ. ಯಾವ್ಯಾವ ಸರ್ ಟರ್ಮ್ ಅದು, ಯಾವ್ಯಾವ ಟರ್ಮ್ ಇದೆ? ಒಂದು ಅಟ್ಮಾಸ್ಫಿಯರಿಕ್ ಪ್ರೆಷರ್. ಸೈನ್ಸ್ ನಲ್ಲಿ ಹೇಳಿರ್ತಾರೆ ಅಟ್ಮಾಸ್ಫಿಯರಿಕ್ ಪ್ರೆಷರ್. ವಾಟ್ ಇಸ್ ಕಾಲ್ಡ್ ಅಟ್ಮಾಸ್ಫಿಯರಿಕ್ ಪ್ರೆಷರ್? ಇಟ್ ಇಸ್ ಎ ಪ್ರೆಷರ್ exerted by the enclose of air surrounding the earth surface. ಅರ್ಥಾಯ್ತಲ್ಲ? ಅಥವಾ it is a pressure caused by the weight of the column of atmospheric air acting on the surface. Barometer can be used to measure atmospheric pressure. ಅಂದ್ರೆ ಏನು ಪ್ರೆಷರ್ exerted by the enclose of air, ನಮ್ಮ ಸುತ್ತಮುತ್ತ ಇದೆ, ಏನಿದೆ ಅರ್ತ್ ಸರ್ಫೇಸ್ ಮೇಲೆ. And one earth surface ಮೇಲೆ it can be enclosed by air. It can be enclosed by air. ಆ ಏರ್ ಏನಿದೆ, ಏನ ನಾವು ಪ್ರೆಷರ್ ಅನ್ನ ಎಕ್ಸರ್ಟ್ ಮಾಡ್ತೀವಿ, ದಟ್ ಇಸ್ ಕಾಲ್ಡ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂತ ಕರಿತೀವಿ. ದಟ್ ಮೀನ್ಸ್ ದ ಪ್ರೆಷರ್ ಕಾಸ್ಡ್ ಬೈ ದ weight of column of atmospheric air acting on the surface. ಈ ಪ್ರೆಷರ್ ಅನ್ನ, ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅನ್ನ ಅಳತೆ ಮಾಡಲಿಕ್ಕೆ ನಾವು ಬಾರೋಮೀಟರ್ ಅಂತ ಒಂದು ಡಿವೈಸ್ ಅನ್ನ ಯೂಸ್ ಮಾಡ್ತೀವಿ. ಹೇಳ್ತಾರೆ ನಿಮಗೆ, ಬಾರೋಮೀಟರ್ ಇಸ್ ಯೂಸ್ ಟು ಮೆಜರ್ ದ ಅಟ್ಮಾಸ್ಫಿಯರಿಕ್ ಪ್ರೆಷರ್. ಅದೇ ರೀತಿ ಇನ್ನೆರಡು ಪ್ರೆಷರ್ ಹೇಳಿರ್ತಾರೆ, ಅದರಲ್ಲಿ ಇನ್ನೊಂದು ಬರುತ್ತೆ ಗೇಜ್ ಪ್ರೆಷರ್. ವಾಟ್ ಈಸ್ ಕಾಲ್ಡ್ ಗೇಜ್ ಪ್ರೆಷರ್? ಇಟ್ ಈಸ್ ಎ ಪ್ರೆಷರ್ ಎಕ್ಸರ್ಟೆಡ್ ಬೈ ದ ಎನ್ವಲಪ್ ಆಫ್ ಏರ್ ಅಬೋವ್ ದ ಅಟ್ಮಾಸ್ಫಿಯರಿಕ್ ಪ್ರೆಷರ್. ಈಗ ಅಟ್ಮಾಸ್ಫಿಯರಿಕ್ ಪ್ರೆಷರ್ ನಲ್ಲಿ ಬಿಲೋ ದಿ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಹೇಳಿದ್ವಿ. ಇಲ್ಲಿ ದ ಪ್ರೆಷರ್ ಎಕ್ಸರ್ಟೆಡ್ ಬೈ ದ ಎನ್ವಲಪ್ ಆಫ್ ಏರ್ ಅಬೋವ್ ದ ಅಟ್ಮಾಸ್ಫಿಯರಿಕ್ ಪ್ರೆಷರ್. ಚಿತ್ರದಲ್ಲಿ ತೋರಿಸ್ತೀನಿ ನಾನು. ಈ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇಂದ ಎಬೋವ್ ಮೇಲ್ಗಡೆ ಇರತಕ್ಕಂಥದ್ದನ್ನ ನಾವೇನಂತ ಕರಿತೀವಿ, ಗೇಜ್ ಪ್ರೆಷರ್ ಅಂತ ಕರಿತೀವಿ. ಆರ್ ಇಟ್ ಇಸ್ ಎ ಪ್ರೆಷರ್ ವ್ಯಾಲ್ಯೂ ರೀಡ್ ಥ್ರೂ ಅನ್ ಇನ್ಸ್ಟ್ರೂಮೆಂಟ್ ಕಾಲ್ಡ್ ಪ್ರೆಷರ್ ಗೇಜ್. ಈ ಪ್ರೆಷರ್ ವ್ಯಾಲ್ಯೂನ ಯಾವ್ದ್ರಲ್ಲಿ ನಾವು ರೀಡ್ ಮಾಡ್ತೀವಿ, ಪ್ರೆಷರ್ ಗೇಜ್ ನಲ್ಲಿ ರೀಡ್ ಮಾಡ್ತೀವಿ. ಇಟ್ ಇಂಡಿಕೇಟ್ಸ್ ದ ಪ್ರೆಷರ್ ವ್ಯಾಲ್ಯೂ ಅಬೋವ್ ದ ಅಟ್ಮಾಸ್ಫಿಯರಿಕ್ ಪ್ರೆಷರ್. ಸೊ ಇನ್ನೊಂದಿದೆ, ಅದಾದ್ಮೇಲೆ ನಿಮಗೊಂದು ಚಿತ್ರದಲ್ಲಿ ನಾನು ತಿರ್ಗಾ ಒಂದ್ಸಲ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಅಬ್ಸಲ್ಯೂಟ್ ಪ್ರೆಷರ್ ಇಟ್ ಈಸ್ ಅ ಸಮ್ ಆಫ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂಡ್ ಗೇಜ್ ಪ್ರೆಷರ್. ಎರಡನ್ನೂ ಸೇರಿಸ್ಬಿಟ್ರೆ ಅಟ್ಮಾಸ್ಫಿಯರಿಕ್ ಅಬೋವ್ ದಿ ಅಟ್ಮಾಸ್ಫಿಯರಿಕ್ ಪ್ರೆಷರ್. ಅರ್ಥ ಆಯ್ತಾ? ಈ ಅಟ್ಮಾಸ್ಫಿಯರಿಕ್ ಒಳಗಡೆ ಪ್ರೆಷರ್ ಎಕ್ಸರ್ಟ್ ಆಗ್ತಕ್ಕಂಥದ್ದು ಅಟ್ಮಾಸ್ಫಿಯರಿಕ್ ಪ್ರೆಷರ್, ಅಬೋವ್ ದಿ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಎಕ್ಸರ್ಟ್ ಆಗ್ತಕ್ಕಂಥದ್ದು ಗೇಜ್ ಪ್ರೆಷರ್. ಇವೆರಡನ್ನೂ ಸೇರಿಸಿದ್ರೆ ಅಬ್ಸಲ್ಯೂಟ್ ಪ್ರೆಷರ್. That means it is the pressure value measured with respect to the perfect vacuum ಅಂತ ನಾವು ಕರಿತೀವಿ. Absolute pressure is equal to atmospheric pressure plus gauge pressure. ಇಲ್ಲಿ ಬಂದು ನೋಡಿ, absolute pressure is equal to atmospheric pressure plus gauge pressure. ಇದನ್ನ ಒಂದು ಚಿತ್ರದಲ್ಲಿ ನಾನು ಮತ್ತೆ ಒಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳಿದ್ರೆ, ಇಲ್ಲಿ ಮೂರಿದೆ. 3 ಟರ್ಮು ನ್ಯೂಮ್ಯಾಟಿಕ್ ಸಿಸ್ಟಮ್ ನಲ್ಲಿ ಅಟ್ಮಾಸ್ಫಿಯರಿಕ್ ಪ್ರೆಷರ್, ಗೇಜ್ ಪ್ರೆಷರ್, ಅಬ್ಸಲ್ಯೂಟ್ ಪ್ರೆಷರ್. 3 ಟರ್ಮ್ ಇಂಪಾರ್ಟೆಂಟ್. ಪ್ರೆಷರ್ ಅಂದ್ರೆ ಫೋರ್ಸ್ ಡಿವೈಡೆಡ್ ಬೈ ಏರಿಯಾ ಅಥವಾ ಲೋಡ್ ಡಿವೈಡೆಡ್ ಬೈ ಏರಿಯಾ ಅಂತ ಹೇಳಿ. ಸೊ ಇಲ್ಲಿ 100% ವಾಕ್ಯೂಮ್ ಇರ್ತದೆ ಅನ್ಕೊಳ್ಳಿ, ಅವಾಗ ಪ್ರೆಷರ್ ಎಷ್ಟಿರ್ತದೆ? 0 ಇರುತ್ತೆ. ಪ್ರೆಷರ್ ಎಷ್ಟಿರುತ್ತೆ? 0 ಇರುತ್ತೆ. ನೋಡಿ, ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನಾನು. ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇಲ್ಲಿದೆ ನೋಡಿ. ಅಟ್ಮಾಸ್ಫಿಯರಿಕ್ ಪ್ರೆಷರ್, ನಾರ್ಮಲ್ ಅಟ್ಮಾಸ್ಫಿಯರಿಕ್ ಏರ್ ಪ್ರೆಷರ್ ಲೆವೆಲ್, ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಟ್ ಅಟ್ಮಾಸ್ಫಿಯರ್ ಎಷ್ಟಿರುತ್ತೆ? 1.013 ಬಾರ್ ಇರುತ್ತೆ. ದಿಸ್ ಇಸ್ ಕಾಲ್ಡ್ ವ್ಯಾಕ್ಯೂಮ್. ಇಲ್ಲಿಂದ ಇಲ್ಲಿವರೆಗೆ ಅಟ್ಮಾಸ್ಫಿಯರಿಕ್ ಪ್ರೆಷರ್.
ಲೋಕಲ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇಲ್ಲಿವರೆಗೆ ಇರುತ್ತೆ, ದಟ್ ಇಸ್ ಕಾಲ್ಡ್ ವೇರಿಯಬಲ್ ಪ್ರೆಷರ್ ಲೆವೆಲ್ ಅಂತ ಕರಿತೀವಿ. ಈ ವೇರಿಯಬಲ್ ಪ್ರೆಷರ್ ಇಂದ ಹಿಡಿದು ಅಪ್ ಟು ದಿ ಎಬೋ ದಿ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇರ್ತದಲ್ಲ, ದಟ್ ಇಸ್ ಕಾಲ್ಡ್ ಗೇಜ್ ಪ್ರೆಷರ್ ಅಂತ ಕರಿತೀವಿ. ಬಾರ್ ಇನ್ ಜಿ ಗೇಜ್ ಪ್ರೆಷರ್. ಇವೆರಡನ್ನು ಸೇರಿಸ್ತಾರೆ. ಈ ಅಟ್ಮಾಸ್ಫಿಯರ್ PATM ಬಾರ್ ಜಿ ಅಂತ ಇದೆಯಲ್ಲ, ಗೇಜ್ ಪ್ರೆಷರ್ ಇದೆಯಲ್ಲ, ಇವೆರಡನ್ನು ಸೇರಿಸ್ತಾರೆ. ಏನಾಗ್ತಾ ಇದೆ ಇಲ್ಲಿ? ಅಬ್ಸಲ್ಯೂಟ್ ಪ್ರೆಷರ್ ಆಗ್ತಾ ಇದೆ. ಸೊ ಇದು ಅರ್ಥ ಆಯ್ತಲ್ಲ ನಿಮ್ಗೆ? ಸೊ ಕಮ್ ಟು ದ ನೆಕ್ಸ್ಟ್ ಸ್ಲೈಡ್ಸ್. ಈ ಪ್ರೆಷರ್ಗೆ ಯೂನಿಟ್ ಏನನ್ನ ಬಳಸ್ತೀವಿ? ಪ್ರೆಷರ್ ಇಸ್ ಮೆಜರ್ಡ್ ಇನ್ ಪ್ಯಾಸ್ಕಲ್. ಪ್ರೆಷರ್ ಅನ್ನ ಯಾವ್ದ್ರಲ್ಲಿ ಮೆಜರ್ ಮಾಡ್ತೀವಿ? ಪ್ಯಾಸ್ಕಲ್. ಅಲ್ಲಿ ನಾನು MK ಸಿಸ್ಟಮ್ ಹೇಳಿದೆ, ಇದು SI ಯೂನಿಟ್. ಇದೇನಿದು? SI ಯೂನಿಟ್. 1 Pascal is equal to 1 Newton per square. 1 Pascal is equal to 1 Newton per square. So 1 Pascal is the pressure exerted by a force of magnitude of 1 Newton perpendicularly upon an area of the 1 square meter. That is called, what is called Pascal. Andre 1 Pascal is the pressure exerted by a force of magnitude of 1 Newton perpendicularly upon an area of 1 square meter. For example, ಇಲ್ಲಿ pressure is equal to ಬಾರ್ ಅಂತ ಕರಿತೀವಿ. 1 ಬಾರ್ is equal to 1 kg per centimeter squared. ಇದು ಯಾವ್ದ್ರಲ್ಲಿ? MK ಸಿಸ್ಟಮ್ ಅಪ್ರಾಕ್ಸಿಮೇಟ್ಲಿ. ಬಟ್ ಬಾರ್ is a metric unit of pressure equal to ಎಷ್ಟು? 1 lakh pascals. ಎಷ್ಟು ಪ್ಯಾಸ್ಕಲ್? 1 lakh pascals. Standard atmospheric pressure at sea level is 1013.25 millibar ಅಥವಾ 101.35 ಕಿಲೋ ಪ್ಯಾಸ್ಕಲ್ಸ್. ನೋಡಿ, ಇವೆಲ್ಲ ಪಾಯಿಂಟ್ಸ್ ನಿಮಗೆ MCQ ಕ್ವಶನ್ಸ್ ನಲ್ಲಿ ಕೇಳ್ತಾನೆ. ಹಾಗಾಗಿ ಈ ಯೂನಿಟ್ಸ್ ಆಫ್ ಪ್ರೆಷರ್ ಅನ್ನ ನೆಟ್ಕೊಬೇಕು. 1 ಬಾರ್ is equal to ಈಗಾಗಲೇ ಹೇಳಿದೀನಿ 1 kg per centimeter square ಅಂತ. ಇನ್ನೊಂದು ಟರ್ಮ್ ನಾವು ನ್ಯೂಮ್ಯಾಟಿಕ್ ನಲ್ಲಿ ಫೋರ್ಸ್, ಲೋಡ್ ಅಂತ ಹೇಳ್ತಾ ಇದೀವಲ್ಲ. ವಾಟ್ ಇಸ್ ಕಾಲ್ಡ್ ಫೋರ್ಸ್? ಫೋರ್ಸ್ ಇಸ್ ದ ಪ್ರೊಡಕ್ಟ್ ಆಫ್ ಪ್ರೆಷರ್ ಅಂಡ್ ಕ್ರಾಸ್ ಸೆಕ್ಷನ್ ಏರಿಯಾ ಅಪಾನ್ ವಿಚ್ ಫೋರ್ಸ್ ಆಕ್ಟಿಂಗ್. ಅಂದ್ರೆ ಇಟ್ ಇಸ್ ದ ಪ್ರೊಡಕ್ಟ್ ಆಫ್ ಪ್ರೆಷರ್ ಅಂಡ್ ಕ್ರಾಸ್ ಸೆಕ್ಷನ್. ಯಾವುದೋ ಫೋರ್ಸ್ ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಗೊತ್ತಾಗುತ್ತೆ. ಫೋರ್ಸ್ ಇಸ್ ಈಕ್ವಲ್ ಟು ಪ್ರೆಷರ್ ಇಂಟು ಏರಿಯಾ. ದೆನ್ ಯೂನಿಟ್ ಏನು ಫೋರ್ಸ್ಗೆ? This force is measured in Newton in SI unit. SI unit ಅಲ್ಲಿ ನ್ಯೂಟನ್ ಅಂತ ಕರಿತೀವಿ. That is 1 Newton is equal to 1 kg meter per square. 1 kg meter per square. ಇನ್ನೊಂದು ಈ ಟರ್ಮ್, ಈಗೆಲ್ಲ ನೀವು ನ್ಯೂಮ್ಯಾಟಿಕ್ಸ್ ಹೋಗೋದಕ್ಕೆ ಮೊದಲೇ ಈ ಟರ್ಮ್ಗಳು ತಿಳ್ಕೊಬೇಕು. ಇವೆಲ್ಲ ಬೇಸಿಕ್ ಪಾಯಿಂಟ್ಸ್. ಸರ್ ಇದು ಏನ್ ಸರ್ ನೀವು ಏರ್ ಪ್ರೆಷರ್ ಅಂತ ಅಂದ್ರೆ ಇಲ್ಲಿ ನೋಡಿದ್ರೆ ನೀವು ಪ್ರೆಷರ್ ಹೇಳ್ತಾ ಇದ್ದೀರಿ, ಅಟ್ಮಾಸ್ಫಿಯರಿಕ್ ಪ್ರೆಷರ್ ಹೇಳ್ತೀರಿ, ಗೇಜ್ ಪ್ರೆಷರ್ ಹೇಳ್ತೀರಿ. Why it required ಅಂದ್ರೆ we will study about the compressed air application. ಏರ್ ಅಂತ ಅಂದ್ಮೇಲೆ ಇದೆಲ್ಲದರ ಬಗ್ಗೆ ನಮ್ಗೆ ಏನಿರ್ಬೇಕು? ಜ್ಞಾನ ಇರಬೇಕು. ಫ್ಲೋ ರೇಟ್ ಅಂದ್ರೆ ಏನು, ಫೋರ್ಸ್ ಅಂದ್ರೆ ಏನು, ಪ್ರೆಷರ್ ಅಂದ್ರೆ ಏನು, ಏನ್ ಪ್ಯಾಸ್ಕಲ್ಸ್ ಯಾಕೆ ಬರುತ್ತೆ, ಬಾರ್ ಯಾಕೆ ಬರುತ್ತೆ. ಸೊ ದಿಸ್ ಆರ್ ಆಲ್ ದ ಥಿಂಗ್ಸ್ ವಿ ನೋ ಎಕ್ಸಾಕ್ಟ್ಲಿ. ನಾವು ಕಮ್ ಟು ದಿ ಫ್ಲೋ ರೇಟ್. ಏನ್ ಫ್ಲೋ ರೇಟ್ ಅಂದ್ರೆ? ಫ್ಲೋ ರೇಟ್ is the volume of air flowing per unit time ಅಂತ ಕರೀತೀವಿ. ಫ್ಲೋ ರೇಟ್ ಅನ್ನೋದಕ್ಕಂಥದ್ದು ಒಂದು ವಾಲ್ಯೂಮ್ ಆಫ್ ಏರ್ ನಿರ್ದಿಷ್ಟಪಡಿಸಿದ ಒಂದು ಅವಧಿಗೆ ಎಷ್ಟು ಹೋಗುತ್ತೆ, ದಟ್ ಇಸ್ ಕಾಲ್ಡ್ ರೇಟ್. ಈಗ ನಾವು ಮೀಟರ್ಸ್ ಪರ್ ಮಿನಿಟ್ ಅಂತ ಕರೆಯಲ್ವಾ, ಕಿಲೋಮೀಟರ್ಸ್ ಪರ್ ಅವರ್ ಅಂತ ಕರೆಯಲ್ವಾ, ಅದೇ ರೀತಿ ವಾಲ್ಯೂಮ್ ಆಫ್ ಏರ್ ಫ್ಲೋಯಿಂಗ್ ಪರ್ ಯೂನಿಟ್ ಟೈಮ್ is called flow rate ಅಂತ. ಅರ್ಥ ಆಯ್ತಾ? ಇದೆ ಸಿಂಪಲ್. ಯೂನಿಟ್ ಆಫ್ ಫ್ಲೋ ರೇಟ್ ಏನು? ಏನಿದೆ ಯೂನಿಟ್? ವಾಟ್ ಇಸ್ ದ ಯೂನಿಟ್ ಆಫ್ ಫ್ಲೋ ರೇಟ್? ಫ್ಲೋ ರೇಟ್ ಇಸ್ ಮೆಜರ್ಡ್ ಇನ್ LPM, ಲೀಟರ್ ಪರ್ ಮಿನಿಟ್ ಅಥವಾ ಮೀಟರ್ ಕ್ಯೂಬ್ ಪರ್ ಅವರ್ ಅಂತ. ಫ್ಲೋ ರೇಟ್ ಅನ್ನ ನಾವು ಅಳತೆ ಮಾಡತಕ್ಕಂಥದ್ದು ಲೀಟರ್ ಪರ್ ಮಿನಿಟ್. ದಟ್ ಈಸ್ ವಾಲ್ಯೂಮ್. ವಾಲ್ಯೂಮ್ ಅಂದ್ರೆ ಎಷ್ಟು ಲೀಟರ್ ನೀರಿದೆ, ಅದರಲ್ಲಿ ಎಷ್ಟಿದೆ? 1 ಕ್ಯೂಬಿಕ್ ಸೆಂಟಿಮೀಟರ್ ಅಂತ ಕರಿತೀವಿ. ಗ್ರಾಮ್ ಪರ್ cc, ಕ್ಯೂಬಿಕ್ ಸೆಂಟಿಮೀಟರ್. ಟ್ಯಾಂಕ್ ನಲ್ಲಿ ನೀರು ಅಥವಾ ಏರು ಅಥವಾ ಗ್ಯಾಸು, ಇದೆಲ್ಲವನ್ನ ವಾಲ್ಯೂಮ್ ಅಲ್ಲಿ ನಾವು ಅಳತೆ ಮಾಡಬೇಕು. ಅದನ್ನ ಲೀಟರ್ ಪರ್ ಮಿನಿಟ್. ಫ್ಲೋ ರೇಟ್ ಅನ್ನ ಇಲ್ಲಿ ನಾವು
ಏರ್ ಫ್ಲೋ ರೇಟ್ ಅನ್ನು ನಾವು ಮೆಜರ್ ಮಾಡ್ತಕ್ಕಂಥದ್ದು LPM, ಲೀಟರ್ ಪರ್ ಮಿನಿಟ್, ಅಥವಾ ಮೀಟರ್ ಕ್ಯೂಬ್ ಪರ್ ಅವರ್ ಅಂತ ಕರಿತೀವಿ. ಎಕ್ಸಾಂಪಲ್ ನಿಮ್ಗೆ ಒಂದು ಉದಾಹರಣೆ ಕೊಡೋದಾದ್ರೆ ಫ್ಲೋ ರೇಟ್ 10 ಲೀಟರ್ ಪರ್ ಮಿನಿಟ್, ಅಥವಾ ಫ್ಲೋ ರೇಟ್ 50 ಮೀಟರ್ ಕ್ಯೂಬ್ ಪರ್ ಅವರ್, 1 ಲೀಟರ್ ಪರ್ ಮಿನಿಟ್, 20 ಮೀಟರ್ ಕ್ಯೂಬ್ ಪರ್ ಅವರ್. ಲೈಕ್ ದಟ್ the flow rate can be measured liter per minute. Then come to the properties of air. ನೀವೆಲ್ಲ ಗೊತ್ತು, ಏರ್ ನಮಗೆ ಬೇಕೇ ಬೇಕು. ವಿತೌಟ್ ಆಕ್ಸಿಜನ್ ವಿ ಕೆನಾಟ್ ಲಿವ್. ಇಲ್ಲಿ ಸ್ನೇಹಿತರೆ, ಏರ್, ದಿಸ್ ಅಟ್ಮಾಸ್ಫಿಯರಿಕ್ ಏರ್, ವಾತಾವರಣದಲ್ಲಿ, ಅಟ್ಮಾಸ್ಫಿಯರಿಕ್ ಅಂದ್ರೆ ದಟ್ ಮೀನ್ಸ್ ವಾತಾವರಣದಲ್ಲಿ ಇರತಕ್ಕಂತ ಏರ್ನಲ್ಲಿ ಸರ್ಟೈನ್ ಪ್ರಾಪರ್ಟೀಸ್ ಇದೆ. ಏನಪ್ಪಾ ಅದು ಅಂದ್ರೆ, ಏರ್ ಇಸ್ ಎ ಮಿಕ್ಸರ್ಸ್ ಆಫ್ ಗ್ಯಾಸಸ್. ಈ ಏರ್ ಇದೆಯಲ್ಲ, ಇಟ್ ಇಸ್ ಎ ಮಿಕ್ಸರ್ ಆಫ್ ಗ್ಯಾಸಸ್. ಏನ್ ಗ್ಯಾಸ್ ಅದು ನೋಡಿ, ನಾವು ವಾತಾವರಣದಲ್ಲಿ ನಾವು ಏನು ಉಸಿರಾಡ್ತೀವಿ, ಆಕ್ಸಿಜನ್ ಅಂತ ಬೇಕು ನಮ್ಗೆ, ಆಮ್ಲಜನಕ, ಅದು ಇರ್ತಕ್ಕಂಥದ್ದೇ 21%. ನಿಮಗೆ ನಾನು ಅನೇಕ ಬಾರಿ ಹೇಳಿರ್ತೀನಿ, ನಮ್ಮ ವಾತಾವರಣದಲ್ಲಿ ಇರ್ತಕ್ಕಂಥದ್ದೇ 21% ಆಕ್ಸಿಜನ್. ಇದನ್ನೇ ನಾವು ಪಲ್ಯೂಟ್ ಮಾಡ್ಬಿಟ್ರೆ, ಡೆಲ್ಲಿನಲ್ಲಿ ಹೇಗೆ ಉಸಿರಾಟಕ್ಕೆ ತೊಂದರೆ ಆಗ್ತಾ ಇದೆಯೋ, ಅಥವಾ ಬೇರೆ ಬೇರೆ ಕಡೆ ಯಾವ ರೀತಿ ಉಸಿರಾಟಕ್ಕೆ ತೊಂದರೆ ಆಗ್ತಾ ಇದೆಯೋ, ಉಸಿರಾಟದ ಪ್ರಮಾಣ ಆಗುತ್ತೆ. ಆಕ್ಸಿಜನ್ 21% present in atmospheric, good atmosphere, not bad atmosphere. Like Delhi, the atmospheric pressure less than this 21% ಗಿಂತ ಕಡಿಮೆ ಆಗುತ್ತೆ. ಹಾಗಾಗಿ ಅಲ್ಲಿ ಅವರಿಗೆ ಉಸಿರಾಟದ ತೊಂದರೆ, ಆಸ್ತಮಾ ಬರ್ತಕ್ಕಂಥದ್ದು, ಬೇರೆದ್ ಬರ್ತಕ್ಕಂಥದ್ದು. ನಾವು ಕಮ್ ಟು ದ ಪಾಯಿಂಟ್. ದಿಸ್ ಏರ್ ಇಸ್ ಎ ಮಿಕ್ಸರ್ ಆಫ್ ಗ್ಯಾಸಸ್. ಏನಿದೆ ಗ್ಯಾಸಸ್ ಅಲ್ಲಿ? ನೈಟ್ರೋಜನ್ 78%, 78%, ಆಕ್ಸಿಜನ್ 21%, ಅದರ್ ಗ್ಯಾಸಸ್ ಇದೆ, ವಾಟರ್ ವೇಪರ್ ಇದೆ 1% ಬೈ ವಾಲ್ಯೂಮ್. ಸೊ ಇದು ಮಿಕ್ಸರ್. ನೈಟ್ರೋಜನ್, ಆಕ್ಸಿಜನ್, ಅದರ್ ಗ್ಯಾಸಸ್ ಎಲ್ಲ ನಿಮಗೆ ಗೊತ್ತು. ಏರ್ನಲ್ಲಿ ಕಾರ್ಬನ್ ಮಾನಾಕ್ಸೈಡ್, ಇತರೆ ಬ್ಯಾಡ್ ಎಮಿಟೆಡ್ ಇಂಪ್ಯೂರಿಟೀಸ್ ಅಂತ ಏನ್ ಕರಿತೇವೆ, ಎಲ್ಲ ಇದೆ, ಇವತ್ತು ಸೇರ್ಕೊಂಡ್ಬಿಟ್ಟಿದೆ. ಮತ್ತೆ ವೇಪರ್, ವಾಟರ್ ವೇಪರ್ ಕೂಡ ಏರ್ನಲ್ಲಿ, ಅಟ್ಮಾಸ್ಫಿಯರಿಕ್ ಏರ್ನಲ್ಲಿ ನಾವು ಕಾಣಬಹುದು. ಇಟ್ ಕಂಟೈನ್ಸ್ ಡಸ್ಟ್ ಪಾರ್ಟಿಕಲ್ಸ್ ಅಂಡ್ ವಾಟರ್ ವೇಪರ್. ವಾಟರ್ ವೇಪರ್ ಇದೆ, ಡಸ್ಟ್ ಪಾರ್ಟಿಕಲ್ಸ್ ಇದೆ. ಏರ್ ಒಳಗಡೆ ನಿಮ್ಗೆ ಗೊತ್ತಲ್ಲ, ಎಷ್ಟೋ ಡಸ್ಟ್, ವಾಟರ್ ಪಾರ್ಟಿಕಲ್ಸ್. ಏರ್ ಈಸ್ ಕಂಪ್ರೆಸಿಬಲ್, ಇಟ್ಸ್ ವಾಲ್ಯೂಮ್ ಕ್ಯಾನ್ ಬಿ ರೆಡ್ಯೂಸ್. ಯಾವಾಗ ಏರ್ನ ನಾವು ಕಂಪ್ರೆಸ್ ಮಾಡ್ತೀವೋ, ಹಿಡಿದಿಡ್ತೀವೋ, ಅದುಮಿಡ್ತೀವೋ, ಅವಾಗ ಅದ್ರ ವಾಲ್ಯೂಮ್ ಏನಾಗುತ್ತೆ, ಸಾಂದ್ರತೆ ಏನಾಗುತ್ತೆ, ರೆಡ್ಯೂಸ್ ಆಗುತ್ತೆ. ಏನಾಗುತ್ತೆ? These two properties important. Air is compressible, means its volume can be reduced. Air does not burn itself. Air ಅದಾಗಿದ್ದದೆ ಉರಿಯಲ್ಲ. ನಿಮ್ಗೆ ಫೈರ್ ಪಾಠ ಮಾಡುವಾಗ ಹೇಳಿದೀನಿ, ಬರ್ನ್ ಆಗ್ಬೇಕಾದ್ರೆ ಏನ್ ಬೇಕು? ದ ಕೆಮಿಕಲ್ ಕಂಬರ್ಷನ್ ಆಫ್ 3 material, that is oxygen, that means air, fuel and heat ಅಂತ ಹೇಳಿದೀನಿ. ಬಟ್ ಇಲ್ಲಿ ಏರೋ ಬರ್ನ್ ಆಗಲ್ಲ. ಏರ್ ಡಸ್ ನಾಟ್ ಬರ್ನ್ ಇಟ್ ಸೆಲ್ಫ್, ಅದಾಗಿದ್ದದೆ ಬರ್ನ್ ಆಗಲ್ಲ. ದೆನ್ ವಾಲ್ಯೂಮ್ ಆಫ್ ಏರ್ ಇನ್ಕ್ರೀಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್. ನೋಡಿ ಈ ಪಾಯಿಂಟ್ ನೋಡಿ, ವಾಲ್ಯೂಮ್ ಆಫ್ ಏರ್ ಇನ್ಕ್ರೀಸ್ ಆದ್ರೆ ಟೆಂಪರೇಚರ್ ಕೂಡ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ವಾಲ್ಯೂಮ್ ಆಫ್ ಏರ್ ಇಸ್ ಇನ್ಕ್ರೀಸ್ಡ್. ನೀವೇನು ಗಾಳಿಯ ಸಾಂದ್ರತೆಯನ್ನು ಹೆಚ್ಚು ಮಾಡ್ತಾ ಇದ್ದಾಗೇನೆ ಆಟೋಮೆಟಿಕಲಿ ದ ಟೆಂಪರೇಚರ್, ಹೀಟ್ ಏನಾಗುತ್ತೆ? ಜಾಸ್ತಿ ಆಗ್ತಾ ಹೋಗುತ್ತೆ. ಮಾಯಿಶ್ಚರ್ ಆಫ್ ವಾಟರ್, ಮಾಯಿಶ್ಚರ್ ತೇವಾಂಶ ಅಥವಾ ವಾಟರ್ ವ್ಯಾಪರ್ ಕ್ಯಾರಿಂಗ್ ಕೆಪಾಸಿಟಿ ಇನ್ಕ್ರೀಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್ ಆಫ್ ಏರ್ ಆರ್ ವಾಲ್ಯೂಮ್ ಆಫ್ ಏರ್. ಈ ಮಾಯಿಶ್ಚರ್ ಮತ್ತೆ ವಾಟರ್ ವೇಪರ್ ಇದೆಯಲ್ಲ, ಈ ಕ್ಯಾರಿಂಗ್ ಕೆಪಾಸಿಟಿ ಇರ್ತಕ್ಕಂಥದ್ದು, ಇದು ಏನ್ ಮಾಡುತ್ತೆ? ಇನ್ಕ್ರೀಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್ ಆಫ್ ಏರ್ ಆರ್ ವಾಲ್ಯೂಮ್ ಆಫ್ ಏರ್. ಅಲ್ಲಿ ಹೇಳದ್ನಲ್ಲ ಮೇಲೆ, ವಾಲ್ಯೂಮ್ ಜಾಸ್ತಿ ಆದ್ರೆ ಟೆಂಪರೇಚರ್ ಕೂಡ ಇನ್ಕ್ರೀಸ್ ಆಗುತ್ತೆ ಅನ್ನೋದು ಅರ್ಥ. ಪ್ರೆಷರ್ ಆಫ್ ಏರ್ ಇನ್ಕ್ರೀಸ್ ವಿತ್ ರೆಡ್ಯೂಸ್ಡ್ ವ್ಯಾಲ್ಯೂಮ್. ನೋಡಿ ಇಲ್ಲಿ ನೋಡಿ, ಇದು ನೆಕ್ಸ್ಟ್ ಉತ್ತಮವಾದಂತ ಗುಣ. ಪ್ರೆಷರ್ ಆಫ್ ಏರ್ ಇನ್ಕ್ರೀಸ್ ವಿತ್ ರಿಡಕ್ಷನ್ ಆಫ್ ವಾಲ್ಯೂಮ್. ವಾಲ್ಯೂಮ್ ಅನ್ನ ಕಡಿಮೆ ಮಾಡಿದ್ರೆ ಏರ್ ಪ್ರೆಷರ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಇದು ಹೇಗಪ್ಪ ಅಂತ ಅಂದ್ರೆ, ಫ್ಲೂಯಿಡ್ನು ಹಾಗೇನೆ, ಫ್ಲೂಯಿಡ್ ಮೆಕ್ಯಾನಿಕ್ಸ್ ಬಂದಾಗ ಹೇಳ್ತೀನಿ ನಾನು. ಇಲ್ಲಿ ಉದಾಹರಣೆಗೆ, ನೀವು ಬಲೂನ್ ಇದೆ, ಏರ್ ತುಂಬಿಟ್ಟಿರ್ತೀರಿ, ಅರ್ಥ ಆಯ್ತಾ? ಒಂದ್ ಸ್ವಲ್ಪ ಅದನ್ನ ಒಂದ್ ಸ್ವಲ್ಪನೇ ಬಿಟ್ಟು ಹಿಂದ್ಗಡೆಯಿಂದ ಪ್ರೆಸ್ ಮಾಡಿದ್ರೆ ಪ್ರೆಷರ್ ಏನಾಗುತ್ತೆ?
ಜಾಸ್ತಿ ಆಗುತ್ತೆ. ಅಂದ್ರೆ ಪ್ರೆಷರ್ ಆಫ್ ಏರ್ ಇನ್ಕ್ರೀಸ್ಡ್ ವಿತ್ ರಿಡಕ್ಷನ್ಸ್ ಆಫ್ ವಾಲ್ಯೂಮ್. ಸೊ ಇಟ್ ಇಸ್ ಇಂಪಾರ್ಟೆಂಟ್ ಥಿಂಗ್. ಏರ್ ಟೆಂಪರೇಚರ್ ಇಸ್ ಇನ್ಕ್ರೀಸ್ ವಿತ್ ಇನ್ಕ್ರೀಸ್ ಇನ್ ಪ್ರೆಷರ್. ಟೆಂಪರೇಚರ್ ಅಷ್ಟೇ, ಪ್ರೆಷರ್ ಇನ್ಕ್ರೀಸ್ ಮಾಡಿದ್ರೆ ಟೆಂಪರೇಚರ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಇವೆಲ್ಲ ಪ್ರಾಪರ್ಟೀಸ್ ಉತ್ತಮವಾದಂತ ಗುಣಗಳು. ನೆಕ್ಸ್ಟ್, ವೆನ್ ವೇರ್ ಪಾಸಸ್ ಥ್ರೂ ಎ ಪ್ಯಾಸೇಜ್, pressure drops, velocity. What is velocity? Rate of change of displacement is called velocity ಅಂತ ಹೇಳ್ಕೊಟ್ಟಿದ್ದೀನಿ ನಾನು. Rate of change of displacement. ಇಲ್ಲಿ when air passes through a narrow passage, pressure drops, velocity increase. ನೋಡಿ, ಒಂದು ಇಲ್ಲಿ ನಿಮಗೆ ಕೊಟ್ಟಿದ್ದೀನಿ, ಇಲ್ಲೊಂದು ಪ್ಯಾಸೇಜ್ ಇದೆ, ಇಲ್ಲಿ ಏರ್ ಇದೆ. ಏನೇನಾಗ್ತಾ ಇದೆ, ಇಲ್ಲಿಂದ ಪಾಸ್ ಆಗ್ತಾ ಇತ್ತು, ಇಲ್ಲಿ ಬಂದ ತಕ್ಷಣ ಇಲ್ಲಿ ಏನಾಗೋಯ್ತು, ಇಲ್ಲಿ ನ್ಯಾರೋ ಪ್ಯಾಸೇಜ್ ಬಂದಿತ್ತು, ವೆಂಚುರಿ ನ್ಯಾರೋ ಪ್ಯಾಸೇಜ್. ಅಟ್ ನ್ಯಾರೋ ಪ್ಯಾಸೇಜ್ ಪ್ರೆಷರ್ ಡ್ರಾಪ್ಸ್. ನ್ಯಾರೋ ಪ್ರೆಷರ್ ಬಂದಾಗ ಏನಾಯ್ತು, ಪ್ರೆಷರ್ ವಿಲ್ ಡ್ರಾಪ್. ಪ್ರೆಷರ್ ಡ್ರಾಪ್ ಆದಟ್ಟಿಗೆ ಏನಾಯ್ತು, ವೆಲಾಸಿಟಿ ಇನ್ಕ್ರೀಸ್. ನೋಡಿ ಎಷ್ಟು ಚೆನ್ನಾಗಿದೆ ಇದು ಚಿತ್ರದಲ್ಲಿ, ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ವೆನ್ ಏರ್ ಇಟ್ ಪಾಸಸ್ ಥ್ರೂ ಎ ನ್ಯಾರೋ ಪ್ಯಾಸೇಜ್, ಪ್ರೆಷರ್ ಡ್ರಾಪ್ಸ್. ನೋಡಿ, ಇಲ್ಲಿ ಪ್ರೆಷರ್ ಇಲ್ಲಿ ಬಂತು, ಇಲ್ಲಿ ಪ್ರೆಷರ್ ಏನಾಯ್ತು, ಇಲ್ಲಿ ಡ್ರಾಪ್ ಆಯ್ತು. ನೆಕ್ಸ್ಟ್ ವೆಲಾಸಿಟಿ ಏನಾಯ್ತು, ಇನ್ಕ್ರೀಸ್ ಆಯ್ತು. ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ಏನಾಯ್ತು, ಇನ್ಕ್ರೀಸ್ ಆಗುತ್ತೆ. ಸೊ ದಟ್ ಈಸ್ ಪ್ರಾಪರ್ಟೀಸ್ ಆಫ್ ಏರ್. ಇನ್ನು ಇವೆಲ್ಲ ಕೆಲವು ಟರ್ಮ್ಸ್ ಏರ್ ಬಗ್ಗೆ ನಾವು ತಿಳ್ಕೊಂಡ್ವಿ, ಪ್ರಾಪರ್ಟೀಸ್, ಕೆಲವು ಟರ್ಮ್ಸ್. ಪ್ರೆಷರ್ ಅಂದ್ರೆ ಏನು, ಫೋರ್ಸ್ ಅಂದ್ರೆ ಏನು, ಪ್ಯಾಸ್ಕಲ್ ಅಂದ್ರೆ ಎಷ್ಟು, ಬಾರ್ ಅಂದ್ರೆ ಏನಿದೆಲ್ಲ ನೋಡಿದ್ವಿ. ನೌ ಕಮ್ ಟು ದಿ ಅಪ್ಲಿಕೇಶನ್ ಆಫ್ ನ್ಯೂಮ್ಯಾಟಿಕ್ಸ್. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ಅಲ್ಲಿ ಬರ್ತಲ್ಲ ಮೊದಲು, ನ್ಯೂಮ್ಯಾಟಿಕ್ ಇಸ್ ವೈಡ್ಲಿ ಯೂಸ್ಡ್ ಇನ್ ಮೆನಿ ಇಂಡಸ್ಟ್ರಿಯಲ್ ಆಟೋಮೇಷನ್ ಅಪ್ಲಿಕೇಶನ್ ವೇರ್ ಫಾಸ್ಟ್ ಮೂವ್ಮೆಂಟ್ ಆಫ್ ಲೆಸ್ಸರ್ ಲೋಡ್ ಆರ್ ರಿಕ್ವೈರ್ಡ್. ನ್ಯೂಮ್ಯಾಟಿಕ್ ಅನ್ನ ಇವತ್ತಿನ ಎಲ್ಲ ಕೈಗಾರಿಕೆಗಳಲ್ಲಿ, ಹಾಗಾಗಿ ನಿಮ್ಗೆ NSQF ಲೆವೆಲ್ 5 ನಲ್ಲಿ ಈ ಒಂದು ಚಾಪ್ಟರ್ ನ ಇಂಟ್ರೊಡ್ಯೂಸ್ ಮಾಡಿರೋದು. ಎಲ್ಲ ಕೈಗಾರಿಕೆಗಳಲ್ಲೂ ಈ ನ್ಯೂಮ್ಯಾಟಿಕ್ಸ್ ಚಾಪ್ಟರ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನ್ಯೂಮ್ಯಾಟಿಕ್ಸ್ ಅನ್ನ ಬಳಸ್ತಾರೆ ಇಂಡಸ್ಟ್ರಿಯಲ್ ಆಟೋಮೇಷನ್ ಅಪ್ಲಿಕೇಶನ್ಸ್. ಅಂದ್ರೆ ಏನ್ ಸರ್ ಹಂಗಂದ್ರೆ, ಫಾಸ್ಟ್ ಮೂವ್ಮೆಂಟ್ಸ್, ಬಹಳ ಬೇಗ ಕೆಲಸ ಆಗ್ಬೇಕು, ವಿತ್ ಲೆಸ್ಸರ್ ಲೋಡ್, ವಿತ್ ಲೆಸ್ಸರ್ ಎಫರ್ಟ್ ಅಂತ ಕರಿತೀವಿ. ಎಲ್ಲ ನೋಡಿ, ಈಗ ಉದಾಹರಣೆಗೆ ಹಿಂದೆ ನೀವೆಲ್ಲ ಹೈಡ್ರಾಲಿಕ್ಸ್ ಒಂದು ಉದಾಹರಣೆ ಕೊಟ್ಟೆ ನಾನು. ಹಿಂದೆಲ್ಲ ಮ್ಯಾನ್ ಪವರ್ ಅನ್ನ ಬಳಸ್ತಿದ್ವಿ, 3 ಗಂಟೆ 4 ಗಂಟೆ 2 ಗಂಟೆ ಹಿಂಗ್ ಕೆಲಸ ತಗೋತಿದ್ವಿ. ಈಗ ಹಿಂಗ್ ಬರ್ತಾನೆ, ಹಿಂಗೆ ಡಾಮ್ ಅಂತ ಇಳಿಸ್ಬಿಟ್ಟು ಹೋಗ್ತಾ ಇರ್ತಾನೆ ಲಾರಿ. ದಟ್ ಮೀನ್ಸ್ ಅದು ಫ್ಲೂಯಿಡ್ ಫ್ಲೋವರ್. ನ್ಯೂಮ್ಯಾಟಿಕ್ಸ್ ನಲ್ಲಿ ಅದೇ ತರ. ಸೊ ಇಟ್ ಕ್ಯಾನ್ ಬಿ ಯೂಸ್ಡ್ ಇನ್, ವೈಡ್ಲಿ ಯೂಸ್ಡ್ ಇನ್ ಇಂಡಸ್ಟ್ರೀಸ್ ಫಾರ್ ಆಟೋಮೇಷನ್ ಅಪ್ಲಿಕೇಶನ್ ವೇರ್ ದ ಫಾಸ್ಟ್ ಮೂವ್ಮೆಂಟ್ಸ್ ಆಫ್ ಲೆಸ್ಸರ್ ಲೋಡ್ಸ್ ಆರ್ ರಿಕ್ವೈರ್ಡ್. This pneumatic is used to move load with less efforts. ಲೋಡ್ ಅನ್ನು ತಳ್ಳಬೇಕು, ಎಫರ್ಟ್ ಏನಿರಬೇಕು, ಪ್ರೆಷರ್ ಏನಿರಬೇಕು, ನಮ್ದು ಕಡಿಮೆ ಇರಬೇಕು. ಅಂತ ಕಡೆ ನ್ಯೂಮ್ಯಾಟಿಕ್ಸ್ ಅನ್ನ ನಾವು ಜಾಸ್ತಿ ಬಳಸ್ತೀವಿ. ಎಕ್ಸಾಂಪಲ್, ಪುಷ್ ಅಥವಾ ಪುಲ್. ಪುಷ್ ತಳ್ಳೋದು, ಪುಲ್ ಎಳೆಯೋದು, ಈ ರೀತಿ ವರ್ಕು. ಲಿಫ್ಟ್, ಡ್ರಾಪ್, ಲಿಫ್ಟ್ ಮಾಡ್ತಕ್ಕಂಥದ್ದು, ಡ್ರಾಪ್ ಮಾಡ್ತಕ್ಕಂಥದ್ದು, ಕ್ಲ್ಯಾಂಪ್ ಮಾಡ್ತಕ್ಕಂಥದ್ದು, ಅನ್ಕ್ಲ್ಯಾಂಪ್ ಮಾಡ್ತಕ್ಕಂಥದ್ದು. ಬಟನ್ ಆನ್ ಮಾಡೋದು, ಲೆಕ್ ಅಂತ ಬಂದು ಲಾಕ್ ಆಗುತ್ತೆ, ರಿಲೀಸ್ ಮಾಡಿದ್ರೆ ಪಟ್ ಅಂತ ಓಪನ್ ಆಗುತ್ತೆ. ಕ್ವಿಕ್ಲಿ ವಿ ಕ್ಯಾನ್ ಆಪರೇಟ್ by lifting the load with less effort, by push the load with less effort, by pull the load with less effort, drop the load with less effort, clamp and unclamp the load with less effort. How do you try this? Tilting also, it can be tilted. ನೀವು ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್ ನಲ್ಲಿ ಯಾವ್ದಾದ್ರು ಆಬ್ಜೆಕ್ಟ್ ಅನ್ನ ಟಿಲ್ಟ್ ಮಾಡಬೇಕು ಪ್ರೋಸೆಸ್ ಮಾಡುವಾಗ, ಅಂದ್ರೆ ದಿಸ್ ಅಪ್ಲಿಕೇಶನ್ಸ್, ನ್ಯೂಮ್ಯಾಟಿಕ್ ಅಪ್ಲಿಕೇಶನ್ಸ್ ಆರ್ ಯೂಸ್. ನೋಡಿ, ನ್ಯೂಮ್ಯಾಟಿಕ್ ಅಪ್ಲಿಕೇಶನ್ಸ್ ಆಯ್ತು, ಇದ್ರ ಜೊತೆಗೆ ಬಾಯ್ಲ್ಸ್ ಲಾ ಬಂದ್ಬಿಡ್ತು. ಸರ್ ಇದು ಬಾಯ್ಲ್ಸ್ ಲಾ ಸೈನ್ಸ್ ಅಲ್ಲಿ ಬರ್ಬೇಕಾಯ್ತಲ್ಲ ಸರ್ ಅಂತ. ಸೊ ಇಟ್ ಇಸ್ ರಿಲೇಟೆಡ್ ಟು ದ ನ್ಯೂಮ್ಯಾಟಿಕ್ಸ್. ದಟ್ಸ್ ವೈ ಬಾಯ್ಲ್ಸ್ ಲಾ ಅಗೈನ್ ಯು. ವಾಟ್ ಇಸ್ ಕಾಲ್ಡ್ ಬಾಯ್ಲ್ಸ್ ಲಾ? ಹೂ ಇಸ್ ಬಾಯ್ಲ್ಸ್? Robert Boyle, 1627 to 1691, an English scientist, was among the first experiment with the pressure-volume relationship of gas at a constant temperature.
ಅಂದ್ರೆ ಒಂದು ನಿರ್ದಿಷ್ಟಪಡಿಸಿದ ತಾಪಮಾನದಲ್ಲಿ ಪ್ರೆಷರ್ ಮತ್ತೆ ವಾಲ್ಯೂಮ್ ಅನ್ನ ರಿಲೇಷನ್ಸ್ ಅನ್ನ ಈತ ಅಧ್ಯಯನ ಮಾಡ್ತಾನೆ. ಯಾರು? ರಾಬರ್ಟ್ ಬಾಯ್ಲ್ ಅನ್ನೋನು. ಏನ್ ಹೇಳ್ತಾನೆ ಸರ್ ರಾಬರ್ಟ್ ಬಾಯ್ಲ್? ಸ್ಟೇಟ್ಮೆಂಟ್ ಏನಿದೆ ಸರ್? ಡಿಫೈನ್ ಬಾಯ್ಲ್ಸ್ ಲಾ ಅಂದ್ರೆ, ಬಾಯ್ಲ್ಸ್ ಲಾ ಸ್ಟೇಟ್ ದಟ್ if a given mass of a gas is compressed or expanded at a constant temperature, then the absolute pressure is inversely proportional to the volume. ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾನೆ ಬಾಯ್ಲ್ಸ್ ಲಾ, ರಾಬರ್ಟ್ ಬಾಯ್ಲ್ಸ್. ಅಂದ್ರೆ given mass of a gas is compressed or expanded at a constant temperature, then the absolute pressure is inversely proportional to the volume. Then pressure is inversely proportional to the 1 by volume. Pressure is inversely proportional to the 1 by volume. ಯಾವಾಗ? ಕಾನ್ಸ್ಟೆಂಟ್ ಟೆಂಪರೇಚರ್ ಇದ್ದಾಗ, ನಿರ್ದಿಷ್ಟಪಡಿಸಿದ ತಾಪಮಾನದಲ್ಲಿ ಪ್ರೆಷರ್ ಮತ್ತು ವಾಲ್ಯೂಮನ ಒತ್ತಡ ಮತ್ತು ಸಾಂದ್ರತೆಯ ಬಂಧವನ್ನ, ವಿವರವನ್ನ ಬಾಯ್ಲ್ಸ್ ಹೇಳ್ತಾ ಹೋಗ್ತಾನೆ. ಒತ್ತಡ ಈಸ್ ಪ್ರಪೋರ್ಷನಲ್ ಟು 1 by volume. ಟೆಂಪರೇಚರ್ ಯಾವಾಗ ಅಂದ್ರೆ ಟೆಂಪರೇಚರ್ ಕಾನ್ಸ್ಟೆಂಟ್. ದಟ್ ಮೀನ್ಸ್ PV ಅಂದ್ರೆ ಪ್ರೆಷರ್ ವಾಲ್ಯೂಮ್ is equal to constant. That P1 V1 is equal to P2 V2 ಅಂತ ಹೇಳಿ ಬಾಯ್ಲ್ಸ್ ಲಾ ಎಕ್ಸ್ಪ್ಲನೇಷನ್ಸ್ ಮಾಡ್ತಾನೆ. ಯಾಕಂದ್ರೆ ನ್ಯೂಮ್ಯಾಟಿಕ್ಸ್ ನಲ್ಲಿ ಪ್ರೆಷರ್ ವಾಲ್ಯೂಮ್ ಬರುತ್ತೆ, ಹಾಗಾಗಿ ಕಾನ್ಸ್ಟೆಂಟ್ ಟೆಂಪರೇಚರ್ ಬರುತ್ತೆ, ಹಾಗಾಗಿ ಬಾಯ್ಲ್ಸ್ ಲಾ ಇಲ್ಲಿ ಬರುತ್ತೆ. ಈಗ ನ್ಯೂಮ್ಯಾಟಿಕ್ಸ್ ಇಂದ ನಮ್ಗೆ ಏನ್ ಅಡ್ವಾಂಟೇಜಸ್ ಇದೆ? ವಾಟ್ ಆರ್ ಆಲ್ ದ ಅಡ್ವಾಂಟೇಜಸ್ ಆಫ್ ನ್ಯೂಮ್ಯಾಟಿಕ್ಸ್? ನ್ಯೂಮ್ಯಾಟಿಕ್ ಇಸ್ ಪಾಪ್ಯುಲರ್ ಇನ್ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್. ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್ ನಲ್ಲಿ ದಿಸ್ ನ್ಯೂಮ್ಯಾಟಿಕ್ಸ್ ಈಸ್ ವೆರಿ ಪಾಪ್ಯುಲರ್, ವೆರಿ ಪಾಪ್ಯುಲರ್. ಏನಕ್ಕೆ ಪಾಪ್ಯುಲರ್ ಆಗಿದೆ ಸರ್? ಲೋ ಕಾಸ್ಟ್ ಆಟೋಮೇಷನ್ಸ್. ಬಿಕಾಸ್ ಆಫ್ ಫಾಲೋಯಿಂಗ್ ಅಡ್ವಾಂಟ್: ಲೋ ಕಾಸ್ಟ್, ಲೋಡ್ ಅನ್ನ ಲೆಸ್ ಎಫರ್ಟ್ ನಲ್ಲಿ ಏನ್ ಮಾಡಬಹುದು? ವರ್ಕ್ ಅನ್ನ ಮಾಡ್ಬಿಡ್ಬೋದು, ನಾವು ಕೆಲಸವನ್ನ ಮುಗಿಸಬಹುದು. ಲೋ ಕಾಸ್ಟ್ ಆಟೋಮೇಷನ್. ಬಿಕಾಸ್ ಆಫ್ ಫಾಲೋಯಿಂಗ್ ಏನ್ ಅಡ್ವಾಂಟೇಜಸ್? ಏರ್ ಈಸ್ ಅವೈಲಬಲ್ ಫ್ರೀ ಆಫ್ ಕಾಸ್ಟ್. ವಾತಾವರಣದಲ್ಲಿ, ಅಟ್ಮಾಸ್ಫಿಯರ್ ನಲ್ಲಿ, ಎನ್ವೈರನ್ಮೆಂಟ್ ನಲ್ಲಿ ಸಾಕಷ್ಟು ಏರ್ ನಮಗೆ ಸಿಗುತ್ತೆ. ಏರ್ ಈಸ್ ಅವೈಲಬಲ್ ಇನ್ ಅನ್ಲಿಮಿಟೆಡ್ ಕ್ವಾಂಟಿಟಿ ಎವರಿವೇರ್. ಎಲ್ಲಾ ಕಡೆ ಏರು ನಿಮಗೆ ಗೊತ್ತಿರುವಂಗೆ ಸಿಗುತ್ತೆ, ಹಾಗಾಗಿ ನ್ಯೂಮ್ಯಾಟಿಕ್ಸ್ ಅನ್ನ ನಾವು ಬಳಸ್ತೀವಿ. ಏರ್ ಕ್ಯಾನ್ ಬಿ ಕಂಪ್ರೆಸ್ಡ್ ಆರ್ ಪ್ರೆಷರೈಸ್ಡ್ ಅಂಡ್ ಕ್ಯಾನ್ ಬಿ ಟ್ರಾನ್ಸ್ಪೋರ್ಟೆಡ್ ಥ್ರೂ ಎ ಪೈಪ್ಸ್. ಏರನ್ನ ಕಂಪ್ರೆಸ್ ಮಾಡಬಹುದು, ಪ್ರೆಷರೈಸ್ ಮಾಡಬಹುದು. ಆ ಪ್ರೆಷರೈಸ್ ಮಾಡಿ ಪೈಪ್ ಮೂಲಕ ಈಸಿಯಾಗಿ ನಾವೇನ್ ಮಾಡಬಹುದು? ಟ್ರಾನ್ಸ್ಮಿಟ್ ಅನ್ನ ಮಾಡಬಹುದು. ಏರ್ ಕ್ಯಾನ್ ಬಿ ಎಕ್ಸಾಸ್ಟೆಡ್ ಟು ದ ಎನ್ವೈರನ್ಮೆಂಟ್ ವಿತೌಟ್ ಎನಿ ಹಾರ್ಮ್ಫುಲ್ ಎಫೆಕ್ಟ್ಸ್. ನೋಡಿ, ಬೇರೆ ಯಾವುದೋ ಆಯಿಲ್, ಕೆಮಿಕಲ್ನೋ ಅಟ್ಮಾಸ್ಫಿಯರಿಗೆ ಸುರಿದ್ಬಿಟ್ರೆ ಎನ್ವೈರನ್ಮೆಂಟ್ ಪೊಲ್ಯೂಟ್ ಆಗೋಗುತ್ತೆ. ಇಲ್ಲಿ ಏರ್ನ ಬಳಸ್ತೀವಿ, ಬಳಸಿದ ಏರ್ನ ಹಾಗೆ ವಾತಾವರಣಕ್ಕೆ ಏನ್ ಮಾಡ್ತೀವಿ? ಬಿಡ್ತೀವಿ. ಯಾವುದೇ ಹಾರ್ಮ್ಫುಲ್ ಇಲ್ಲ. ದೇರ್ ಇಸ್ ನೋ ಎಫೆಕ್ಟ್ಸ್, ದೇರ್ ಇಸ್ ನೋ ಪೊಲ್ಯೂಷನ್. ಸೊ ದಟ್ ಇಸ್ ದ ಅಡ್ವಾಂಟೇಜ್ ಆಫ್ ನ್ಯೂಮ್ಯಾಟಿಕ್ಸ್. ಆಕ್ಷನ್ ಇಸ್ ಫಾಸ್ಟ್. ತುಂಬಾ ಏರ್ ಸಿಸ್ಟಮ್ ಇದೆಯಲ್ಲ, ನ್ಯೂಮ್ಯಾಟಿಕ್ ಸಿಸ್ಟಮ್, ಇಟ್ ಇಸ್ ಎ ಫಾಸ್ಟೆಸ್ಟ್ ವರ್ಕ್. ಸ್ಪೀಡ್ ಕಂಟ್ರೋಲ್ ಇಸ್ ಪಾಸಿಬಲ್. ಸ್ಪೀಡ್ ಅನ್ನು ಕೂಡ ನೀವು ಕಂಟ್ರೋಲ್ ಮಾಡಬಹುದು. ಸಿಸ್ಟಮ್ ಇಸ್ ಓವರ್ಲೋಡ್. ಸಿಸ್ಟಮ್ ಓವರ್ಲೋಡ್ ಇಸ್ ಸೇಫ್. ಏನಾದ್ರು ಓವರ್ಲೋಡ್ ಆದ್ರೆ ಅದು ಕೂಡ ಸೇಫ್ ಇಲ್ಲಿ. ಅಂಡ್ ಆಲ್ಸೋ ಏರ್ ಡಸ್ ನಾಟ್ ಇಗ್ನೈಟ್. ಇದು ಬೆಂಕಿ ಎತ್ಕೊಳ್ಳಲ್ಲ. ನೀವು ಆಯಿಲ್, ಪೆಟ್ರೋಲ್, ಎಲೆಕ್ಟ್ರಿಸಿಟಿ ಇಲ್ಲಿ ಬೆಂಕಿ ಎತ್ಕೋಬಹುದು, ಆದ್ರೆ ಇಲ್ಲಿ ಏರ್ ಡಸ್ ನಾಟ್ ಇಗ್ನೈಟ್. ಇದು ಬರ್ನ್ ಆಗಲ್ಲ. ಮೊದಲೇ ಹೇಳಿದೆ ನಾನು, ಸಿಂಪಲ್ ಇನ್ ಡಿಸೈನ್ ಅಂಡ್ ಕನ್ಸ್ಟ್ರಕ್ಷನ್ಸ್. ತುಂಬಾ ಸಿಂಪಲ್. ನ್ಯೂಮ್ಯಾಟಿಕ್ ಸಿಸ್ಟಮ್ ಇದೆಯಲ್ಲ, ಇಟ್ ಈಸ್ ಸೋ ಸಿಂಪಲ್. ಕನ್ಸ್ಟ್ರಕ್ಷನ್ಸ್ ತುಂಬಾ ಸಿಂಪಲ್. ಲಾಂಗ್ ಲೈಫ್ ಅಂಡ್ ಲೋ ಮೇಂಟೆನೆನ್ಸ್. ಲೈಫ್ ಕೂಡ ಜಾಸ್ತಿ ಇರ್ತದೆ, ಮೇಂಟೆನೆನ್ಸ್ ಕೂಡ ಚೆನ್ನಾಗಿರುತ್ತೆ. ಅಂಡ್ ಆಲ್ಸೋ ಕಾಂಪೋನೆಂಟ್ಸ್ ಆರ್ ಸಿಂಪಲ್ ಇನ್ ಡಿಸೈನ್ ಅಂಡ್ ಹೆನ್ಸ್ ಚೀಪರ್. ಈ ಕಾಂಪೋನೆಂಟ್ಸ್ ಇವೆಲ್ಲ ತುಂಬಾ ಸಿಂಪಲ್ ಡಿಸೈನ್, ಕಡಿಮೆ ಕಾಸು ಕೂಡ, ದುಡ್ಡು ಕೂಡ. ಎಕನಾಮಿಕಲಿ ಇಟ್ ಈಸ್ ಚೀಪರ್. That's why in industrial application, pneumatics is used. Limitation of pneumatic. ಏನೇನು ಲಿಮಿಟೇಷನ್ಸ್ ಇದೆ pneumatics ನಲ್ಲಿ? Pneumatic system is economical.
up to a limit of 3000 kg force. 3000 kg ಫೋರ್ಸ್. ಇದು ಎಕನಾಮಿಕಲ್, ಬಟ್ ಒಂದು ಲಿಮಿಟ್ ಅನ್ನ ಕೊಟ್ಟಿದ್ದಾನೆ. 3000 kg ಫೋರ್ಸ್ ವರೆಗೆ ಇದನ್ನ ಬಳಸಬಹುದು. ನ್ಯೂಮ್ಯಾಟಿಕ್ ನೀಡೆಡ್ ಫೈನ್ ಕ್ವಾಲಿಟಿ ಇಕ್ವಿಪ್ಮೆಂಟ್ ರಿಮೂವ್ ಡಸ್ಟ್ ಅಂಡ್ ಮಾಯಿಸ್ಚರ್. ನೋಡಿ, ವಾತಾವರಣದಲ್ಲಿ ನಾನು ಏನ್ ಹೇಳಿದೆ ಅವಾಗಲೇ, ಏರ್ ಡಸ್ಟ್ ಇದೆ, ಮಾಯಿಶ್ಚರ್ಸ್ ಇದೆ. ಹಾಗಾಗಿ ಇಲ್ಲಿ ಕ್ವಾಲಿಟಿ ಇಕ್ವಿಪ್ಮೆಂಟ್ಸ್ ಅನ್ನ ಬಳಸಬೇಕು. ಅದು ನಿಮ್ಗೆ ಬರುತ್ತೆ ನೆಕ್ಸ್ಟ್ ಇಕ್ವಿಪ್ಮೆಂಟ್ ಬಂದಾಗ. ಏರ್ ಫಿಲ್ಟರ್ಸ್, ಡಿಮಾಯಿಶ್ಚರೈಸರ್ಸ್ ಅನ್ನ ನಾವು ಬಳಸ್ತೀವಿ. ಈ ಏರ್ ಫಿಲ್ಟರ್ಸ್ ಚೆನ್ನಾಗಿದೆ, ಲೈಕ್ ಡಸ್ಟ್ ಮತ್ತೆ ಮಾಯಿಶ್ಚರ್ ಅನ್ನ ತೆಗಿತಕ್ಕಂತ ಒಂದು ಒಳ್ಳೆ ಇಕ್ವಿಪ್ಮೆಂಟ್ಸ್ ಅನ್ನ ಬಳಸಬೇಕು. ದಿಸ್ ಏರ್ ಎಕ್ಸಾಸ್ಟ್ ಈಸ್ ಸಮಥಿಂಗ್ ನಾಯ್ಸ್. ಒಂದು ಸ್ವಲ್ಪ ಶಬ್ದ ಮಾಲಿನ್ಯ ಆಗ್ಬಹುದು. ಏರ್ ಅನ್ನ ಎಕ್ಸಾಸ್ಟ್ ಮಾಡುವಂತ ಸಂದರ್ಭದಲ್ಲಿ ಅದರಿಂದ ನಿಮಗೆ ಹೊಸಿ ಶಬ್ದ ಬರುತ್ತೆ, ನಾಯ್ಸ್ ಆಗ್ಬಹುದು. ಯೂನಿಫಾರ್ಮ್ ಸ್ಪೀಡ್ ಇಸ್ ನಾಟ್ ಪಾಸಿಬಲ್. ಇದರಲ್ಲಿ ಒಂದೇನಪ್ಪಾ ಅಂದ್ರೆ ಲಿಮಿಟೇಷನ್, ಯೂನಿಫಾರ್ಮ್ ಸ್ಪೀಡು ನಾಟ್ ಪಾಸಿಬಲ್, ಕಂಟ್ರೋಲ್ ಮಾಡಲಿಕ್ಕೆ ಆಗಲ್ಲ. ಅಂಡ್ ಆಲ್ಸೋ ಆಲ್ವೇಸ್ ಮೇಂಟೈನ್ ಎ ಪ್ರೆಷರ್ ವಿತ್ ಪ್ರೆಷರ್ ಡ್ರಾಪ್ಸ್. ನೀವೇನಾದ್ರು ಕೆಲಸ ಮಾಡ್ಬೇಕಾದ್ರೆ ಪ್ರೆಷರ್ ಡ್ರಾಪ್ ಆದ್ರೆ ನಮ್ಮ ವರ್ಕ್ ಫೇಲ್ಯೂರ್ ಆಗೋಗುತ್ತೆ. ನಮ್ಮ ವರ್ಕ್ ಏನಾಗುತ್ತೆ, ಫೇಲ್ಯೂರ್ ಆಗೋಗುತ್ತೆ. ಅದು ಆಲ್ವೇಸ್ ಮೇಂಟೈನ್ ಎ ಪ್ರೆಷರ್. ಸ್ಪೆಷಲ್ ಲುಬ್ರಿಕೇಶನ್ ಟೆಕ್ನಿಕ್ ಇಸ್ ರಿಕ್ವೈರ್ಡ್ ಟು ಅವಾಯ್ಡ್ ಫ್ರಿಕ್ಷನ್ಸ್ ಬಿಟ್ವೀನ್ ಇಂಟರ್ನಲ್ ಕಾಂಪೋನೆಂಟ್ಸ್. ಕೆಲವು ಸಿಸ್ಟಮ್ ಒಳಗಡೆ, ನ್ಯೂಮ್ಯಾಟಿಕ್ ಸಿಸ್ಟಮ್ ಒಳಗಡೆಗೆ ಕೆಲವು ಕಾಂಪೋನೆಂಟ್ಸ್ ನಾವು ಯೂಸ್ ಮಾಡ್ತೀವಿ. ಈ ಕಾಂಪೋನೆಂಟ್ಸ್ ಯಾವ ರೀತಿ ಅಂತಂದ್ರೆ ಫ್ರಿಕ್ಷನ್ಸ್ ಆಗೋ ಸಾಧ್ಯತೆ ಇರ್ತದೆ. ಅದನ್ನ ಅವಾಯ್ಡ್ ಮಾಡಬೇಕು ಅಂದ್ರೆ ಕೆಲವು ಸ್ಪೆಷಲ್ ಲುಬ್ರಿಕೇಶನ್ ಟೆಕ್ನಿಕ್ ಅನ್ನ ಇಲ್ಲಿ ನಾವು ಬಳಸ್ಕೊಳ್ಬೇಕಾಗುತ್ತೆ. ಅದು ಒಂದು ಇಲ್ಲಿರ್ತಕ್ಕಂಥ ಅಡೆತಡೆ. ಇವೆಲ್ಲ ಲಿಮಿಟೇಷನ್ಸ್ ಮೀನ್ಸ್ ಅಡೆತಡೆಗಳು ಅಂತ ನಾವು ಕರಿತೀವಿ. ಇನ್ ಕೇಸ್ ಆಫ್ ಲೀಕೇಜ್, ನ್ಯೂಮ್ಯಾಟಿಕ್ ಸಿಸ್ಟಮ್ ಬಿಕಮ್ಸ್ ಕಾಸ್ಟ್ಲಿ. ಬಟ್ ಇದೇನಾರ ಲೀಕೇಜ್ ಆದ್ರೆ, ಹಾಗಾಗಿ ಏನಾಗುತ್ತೆ ಅಲ್ಲಿ, ನ್ಯೂಮ್ಯಾಟಿಕ್ ಸಿಸ್ಟಮ್ ಬಿಕಮ್ ಕಾಸ್ಟ್ಲಿ ಆಗೇ ಆಗುತ್ತೆ. ಸೊ ಇಟ್ ಈಸ್ ಕೆಲವು ಅಡೆತಡೆ. ಕಂಪ್ರೆಸಿಂಗ್ ಏರ್ ಬಿಯಾಂಡ್ 7 ಬಾರ್ ಇಸ್ ಕಾಸ್ಟ್ಲಿ. 7 ಬಾರ್ಗಿಂತ ಮೀರಿದ್ರೆ ಈ ಕಂಪ್ರೆಸ್ಡ್ ಏರ್ ಏನಿದೆ, ಇದು ಕಂಪ್ರೆಸಿಂಗ್ ಏರ್, ಅದು ಒಂದು ಸ್ವಲ್ಪ ಆರ್ಥಿಕವಾಗಿ ತೊಂದರೆ. ಇನ್ನು ಹೈಡ್ರಾಲಿಕ್ ಸಿಸ್ಟಮ್ ಬರೋಣ. ಇದುವರೆಗೆ ನ್ಯೂಮ್ಯಾಟಿಕ್ ಸಿಸ್ಟಮ್ ಓನ್ಲಿ ಐ ಟೋಲ್ಡ್ ಬೇಸಿಕ್. ನ್ಯೂಮ್ಯಾಟಿಕ್ಸ್ ಅಂದ್ರೆ ಏನು, ನ್ಯೂಮ್ಯಾಟಿಕ್ ಸಿಸ್ಟಮ್ ಅಪ್ಲಿಕೇಶನ್ಸ್ ಎಲ್ಲೆಲ್ಲಿ ಮಾಡ್ತಾರೆ, ನ್ಯೂಮ್ಯಾಟಿಕ್ ಸಿಸ್ಟಮ್ದು ಅಡ್ವಾಂಟೇಜಸ್ ಏನೋ ನೋಡಿದೀವಿ, ಮತ್ತೆ ನ್ಯೂಮ್ಯಾಟಿಕ್ ಸಿಸ್ಟಮ್ಸ್ ಅಪ್ಲಿಕೇಶನ್ಸ್ ಅನ್ನು ನೋಡಿದೀವಿ, ಲಿಮಿಟೇಷನ್ಸ್ ನೋಡಿದೀವಿ. ನೌ ಕಮ್ ಟು ದಿ ಹೈಡ್ರಾಲಿಕ್ ಸಿಸ್ಟಮ್. ಹೈಡ್ರಾಲಿಕ್ ಸಿಸ್ಟಮ್ ಅಂದ್ರೆ ಏನೀಗ ನ್ಯೂಮ್ಯಾಟಿಕ್ ಸಿಸ್ಟಮ್ ಅನ್ನ ನೋಡಿದ್ವಿ. ವಾಟ್ ಈಸ್ ಕಾಲ್ಡ್ ಹೈಡ್ರಾಲಿಕ್ ಸಿಸ್ಟಮ್? ಇಲ್ಲೇನ್ ಸರ್, ಟುಡೇ ಯು ಡಿಸ್ಕಸ್ಡ್ ಓನ್ಲಿ ಬೇಸಿಕ್. ಹೈಡ್ರಾಲಿಕ್ ಸಿಸ್ಟಮ್ ಅಂದ್ರೆ ಏನ್ ಸರ್? ನ್ಯೂಮ್ಯಾಟಿಕ್ ಸಿಸ್ಟಮ್ ನಲ್ಲಿ ನಾವು ಏರ್ ಅನ್ನ ಯೂಸ್ ಮಾಡಿದ್ವಿ. ಹೈಡ್ರಾಲಿಕ್ ಸಿಸ್ಟಮ್ ನಲ್ಲಿ ಎನಿ ವರ್ಕಿಂಗ್ ಆರ್ ಕಂಟ್ರೋಲ್ ಸಿಸ್ಟಮ್ ದಟ್ ಯೂಸ್ ಲಿಕ್ವಿಡ್ ಆಸ್ ದ ಟ್ರಾನ್ಸ್ಮಿಟಿಂಗ್ ಫ್ಲೂಯಿಡ್ ಇಸ್ ನೋನ್ ಆಸ್ ಹೈಡ್ರಾಲಿಕ್ ಸಿಸ್ಟಮ್. ಯಾವುದೇ ಒಂದು ವರ್ಕಿಂಗ್ ಅಥವಾ ಕಂಟ್ರೋಲ್ ಸಿಸ್ಟಮ್ ನಲ್ಲಿ ಇರಲಿ, ಅಲ್ಲಿ ನಾವು ಅಲ್ಲಿ ಏರನ್ನ ಯೂಸ್ ಮಾಡ್ತಾ ಇದ್ವಿ. ಇಲ್ಲಿ ಏನನ್ನ ಯೂಸ್ ಮಾಡ್ತೀವಿ, ಲಿಕ್ವಿಡ್ ಅನ್ನ, ಆಯಿಲ್ ಅನ್ನ ನಾವು ಯೂಸ್ ಮಾಡ್ತೀವಿ. ಟ್ರಾನ್ಸ್ಮಿಟಿಂಗ್ ಫ್ಲೂಯಿಡ್ ಆಗಿ ಏನನ್ನ ಯೂಸ್ ಮಾಡ್ತಾ ಇದೀವಿ, ಆಯಿಲ್ ಅನ್ನ ಯೂಸ್ ಮಾಡ್ತಾ ಇದೀವಿ. ದಟ್ ಈಸ್ ನೋನ್ ಆಸ್ ಹೈಡ್ರಾಲಿಕ್ ಸಿಸ್ಟಮ್. ಇಫ್ ಏರ್ ಇಸ್ ಯೂಸ್ಡ್, ಇಟ್ ಇಸ್ ಎ ನ್ಯೂಮ್ಯಾಟಿಕ್ ಸಿಸ್ಟಮ್. ಏರ್ ಹೈಡ್ರಾಲಿಕ್, ಆಯಿಲ್ ಅನ್ನ ಯೂಸ್ ಮಾಡ್ತಾ ಇದೀವಿ, ಫ್ಲೂಯಿಡ್ ಅನ್ನ ಯೂಸ್ ಮಾಡ್ತಾ ಇದೀವಿ, ಲಿಕ್ವಿಡ್ ಅನ್ನ ಯೂಸ್ ಮಾಡ್ತೀವಿ. ಅಲ್ಲಿ ನ್ಯೂಮಾ ಅನ್ನೋ ವರ್ಡ್ ಇಂದ ಬಂತು. ಇಲ್ಲಿ ಯಾವ ವರ್ಡ್ ಇಂದ ಬಂದಿದೆ ನೋಡೋಣ. The word hydraulic is derived from Greek words hydra, meaning water. Hydra ಅಂದ್ರೆ ಏನು, ವಾಟರ್. ಹಾಲಿಕ್ ಅಂದ್ರೆ ಏನೋ, ಮೀನಿಂಗ್ ಪೈಪ್. ಹೈಡ್ರಾಲಿಕ್ ಅಂದ್ರೆ ಏನೋ, ವಾಟರ್ ಪೈಪ್ ಅಂತ. ಹೈಡ್ರಾಲಿಕ್ ಅಂದ್ರೆ ಏನೋ, ವಾಟರ್ ಪೈಪ್. ಹೈಡ್ರಾಲಿಕ್ ಗ್ರೀಕ್ ವರ್ಡ್ ಇಂದ ಈ ವರ್ಡ್ ಅನ್ನ ತಗೊಂಡಿದೀವಿ. ಹೈಡ್ರಾ ಅಂದ್ರೆ ವಾಟರ್, ಹಾಲಿಕ್ ಅಂದ್ರೆ ಮೀನ್ ಪೈಪ್. ದಟ್ ಮೀನ್ಸ್ ಹೈಡ್ರಾಲಿಕ್ ಅಂದ್ರೆ ವಾಟರ್ ಪೈಪ್ ಅಂತ ಅರ್ಥ, ಲಿಕ್ವಿಡ್ ಪೈಪ್ ಅಂತ ಅರ್ಥ, ಫ್ಲೂಯಿಡ್ ಪೈಪ್ ಅಂತ ಅರ್ಥ. ದಟ್ ಮೀನ್ಸ್ ಎಕ್ಸಾಂಪಲ್ಸ್ ಆಫ್ ಹೈಡ್ರಾಲಿಕ್ ಸಿಸ್ಟಮ್: ಆಟೋಮೊಬೈಲ್ ಬ್ರೇಕಿಂಗ್ ಸಿಸ್ಟಮ್, ಆಟೋಮೊಬೈಲ್ ಬ್ರೇಕಿಂಗ್, ಪವರ್ ಸ್ಟೇರಿಂಗ್, ಎಲಿವೇಟರ್ಸ್, earth moving equipments like your dozers, Hitachi, cranes, dumpers, jocks, press, riveting machine,
ಟೂಲ್ ಫೀಡಿಂಗ್ ಮೆಕಾನಿಸಮ್ಸ್ ನೋಡಿ, ಇಂಡಸ್ಟ್ರೀಸ್ ನಲ್ಲಿ ಇವೆಲ್ಲ ಯೂಸ್ ಮಾಡ್ತಾರೆ ಹೈಡ್ರಾಲಿಕ್ ಸಿಸ್ಟಮ್ ನಲ್ಲಿ. ಆಟೋಮೊಬೈಲ್ ಬ್ರೇಕಿಂಗ್, ಪವರ್ ಸ್ಟೇರಿಂಗ್, ಎಲಿವೇಟರ್ಸ್, ಅರ್ತ್ ಮೂವಿಂಗ್ ಇಕ್ವಿಪ್ಮೆಂಟ್ಸ್, ಜಾಕ್ಸ್, ಪ್ರೆಸಸ್, ರಿವಿಟಿಂಗ್ಸ್ machines, tool feeding mechanisms, etc., etc., etc. These are all the hydraulic equipment applications. ಅರ್ಥ ಆಯ್ತಲ್ವಾ ತರಬೇತಿದಾರರೆ? ಸೊ ನೆಕ್ಸ್ಟ್ ನೋಡೋಣ. ದ ಲಿಕ್ವಿಡ್ ಯೂಸ್ಡ್ ಇನ್ ಹೈಡ್ರಾಲಿಕ್ ಇಸ್ ಜನರಲಿ ವಿಸ್ಕೋಸ್ ಪೆಟ್ರೋಲಿಯಂ ಆಯಿಲ್. ಏನ್ ಸರ್ ಆಯಿಲ್ ಅನ್ನ ಯೂಸ್ ಮಾಡ್ತಾರೆ? ಸಾಮಾನ್ಯವಾಗಿ ನಾವು ಹೈಡ್ರಾಲಿಕ್ ಆಯಿಲ್ ಅಂತ ಕರಿತೀವಿ. ಅದು ವಿಸ್ಕೋಸ್ ಪೆಟ್ರೋಲಿಯಂ ಆಯಿಲ್ಸ್, ಪೆಟ್ರೋಲಿಯಂ ಪ್ರಾಡಕ್ಟೇ ಯಾವುದು? ಹೈಡ್ರಾಲಿಕ್ ಆಯಿಲ್ ಅಂತಕ್ಕಂಥದ್ದು. ಬೇಸಿಕ್ ಫಿಸಿಕಲ್ ಪ್ರಾಪರ್ಟೀಸ್ ಅಂಡ್ ಲಾಸ್ ದಟ್ ಗೌನ್ ದ ಲಿಕ್ವಿಡ್ ರಿಲೆವೆಂಟ್ ಟು ದ ಹೈಡ್ರಾಲಿಕ್ ಸಿಸ್ಟಮ್. ಅಲ್ಲಿ ನ್ಯೂಮ್ಯಾಟಿಕ್ಸ್ ನಲ್ಲಿ ಬಾಯ್ಲ್ಸ್ ಲಾ ನೋಡುತ್ತೆ. ಅದೇ ರೀತಿ ಇಲ್ಲೂ ಕೆಲವು ಫಿಸಿಕಲ್ ಪ್ರಾಪರ್ಟೀಸ್, ಕೆಲವು ಲಾಸ್ ಅನ್ನ ನೋಡೋಣ. ಏನ್ ರಿಲೆವೆಂಟ್ ಆಗಿದೆ ಇದಕ್ಕೆ ಬೇಸಿಕ್ಸ್ ನಲ್ಲಿ ಅದನ್ನು ತಿಳ್ಕೊಳ್ಳಬೇಕು. ವರ್ಕ್, ಅಲ್ಲಿ ಪ್ರೆಷರ್ ಬತ್ತು, ಅಲ್ಲಿ ಫೋರ್ಸ್ ಬತ್ತು, ಇಲ್ಲೂ ಇದೆ ಅದು. ಬಟ್ ಈಗ ವರ್ಕ್ ಅಂತ ಬಂದಿದೆ. ವರ್ಕ್ ಈಸ್ ಡಿಫೈನ್ಡ್ as the product of force and the distance in which the object has moves in the direction of force. ವರ್ಕ್ ಅಂದ್ರೆ ಏನೋ? ದ ಪ್ರಾಡಕ್ಟ್ ಆಫ್ ಬಲ ಮತ್ತು ಎಷ್ಟು ಡಿಸ್ಟೆನ್ಸ್ ಅನ್ನ ಪರ್ಟಿಕ್ಯುಲರ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗಿದೆ ಅನ್ನೋದು. ವರ್ಕ್ ಈಸ್ ಡಿಫೈನ್ಡ್ as the product of force and the distance in which the object has moved in the direction of force. ಯಾವ ಫೋರ್ಸ್ ವರ್ಕ್ ಇದೆ, ಇಲ್ಲಿಂದ ಹಿಂಗೆ ತಳ್ತೀವಿ, ಏನಾಯ್ತು? ಪ್ರೆಷರ್ ಅನ್ನ ನಾವೇನ್ ಮಾಡಿದ್ವಿ? ಅಪ್ಲೈ ಮಾಡಿದ್ವಿ. ಸೊ ಪ್ರೆಷರ್ ಅನ್ನ ಅಪ್ಲೈ ಮಾಡಿದಾಗ ಏನಾಯ್ತು? ಅದು ಡಿಸ್ಟೆನ್ಸ್ ಏನಾಯ್ತು? ಮೂವ್ ಆಯ್ತು. ಸೊ ಪ್ರಾಡಕ್ಟ್ ಆಫ್ ಫೋರ್ಸ್, ಪ್ರಾಡಕ್ಟ್ ಅಂದ್ರೆ ಎರಡು, ಫೋರ್ಸ್ ಮತ್ತೆ ಡಿಸ್ಟೆನ್ಸ್ ಮೂವ್, ಎರಡನ್ನು ಸೇರಿಸಿದ್ರೆ ವರ್ಕ್ ಆಯ್ತು. ಎರಡನ್ನು ಸೇರಿಸಿದ್ರೆ ಏನಾಯ್ತು? ವರ್ಕ್ ಆಯ್ತು. ಸೊ ಕಂಪ್ಯಾರಿಸನ್ಸ್ ನೋಡಿ, ಇಲ್ಲಿ ಒಂದು ಚಿತ್ರದಲ್ಲಿ ನಿಮಗೆ ತೋರಿಸ್ತಿದ್ದೀನಿ. ಕಂಪ್ಯಾರಿಸನ್ ಬಿಟ್ವೀನ್ ದ ವರ್ಕ್ ಡನ್ ಇನ್ ಮೆಕ್ಯಾನಿಕಲ್ ಅಂಡ್ ಹೈಡ್ರಾಲಿಕ್ ಸಿಸ್ಟಮ್. ನೋಡಿ ಇಲ್ಲಿ ನೋಡಿ, ಇಲ್ಲಿ ಮೆಕ್ಯಾನಿಕಲ್ ವರ್ಕ್ ಇದು. ನೀವು ಸೇರ್ಕೊಂಡು ತೊಳ್ತಾ ಇದೀವಿ ಒಂದು ವಸ್ತುವನ್ನ. ಇಲ್ಲೇನಾಗ್ತಾ ಇದೆ? ಫೋರ್ಸ್ ಇಂಟು ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ವರ್ಕ್. ಫೋರ್ಸ್ ಇಂಟು ಡಿಸ್ಟೆನ್ಸ್, ಅದೇ ಹೇಳುದು. ವರ್ಕ್ ಇಸ್ ಈಕ್ವಲ್ ಟು ದ ಪ್ರಾಡಕ್ಟ್ ಆಫ್ ಫೋರ್ಸ್ ಇಂಟು ಡಿಸ್ಟೆನ್ಸ್ ಅಂತ ಕರಿತೀವಿ ಮೆಕ್ಯಾನಿಕಲ್ ವರ್ಕ್. ಫೋರ್ಸ್ ಇಂಟು ಡಿಸ್ಟೆನ್ಸ್. ನೋಡಿ ಇಲ್ಲಿ ಮೂವ್ ಮಾಡಿದ್ವಿ. ಅದೇ ಹೈಡ್ರಾಲಿಕ್ ವರ್ಕ್ ನೋಡಿ, ಇಲ್ಲಿ ಒಂದು ಪಿಸ್ಟನ್ಸ್ ಇದೆ, ಇಲ್ಲೂ ಕೂಡ ಅಷ್ಟೇ. ಫೋರ್ಸ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್, ಫೋರ್ಸ್ ಇಂಟು ಡಿಸ್ಟೆನ್ಸ್, ದಟ್ ಇಸ್ ಈಕ್ವಲ್ ಟು ವರ್ಕ್. ವರ್ಕ್ ಅಂದ್ರೆ ಫೋರ್ಸ್ ಇಂಟು ಡಿಸ್ಟೆನ್ಸ್ ಪ್ರಾಡಕ್ಟ್. ಇಲ್ಲೂ ಅಷ್ಟೇ ಸೇಮ್. ನಾವಿಲ್ಲಿ ಮ್ಯಾನ್ಯುವಲ್ ವರ್ಕ್ ಮಾಡ್ತಾ ಇದೀವಿ. ಇಲ್ಲಿ ಪಿಸ್ಟನ್ಸ್ ಇದೆ, ಏರಿಯಾ ಆಫ್ ಪಿಸ್ಟನ್ಸ್ ವಿಲ್ ಬಿ ಮೂವ್ಡ್. ಏರಿಯಾ ಎಷ್ಟು ಮೂವ್ ಆಗಿದೆ ನೋಡಿ. ಲೈಕ್ ದಟ್ ಕಂಪ್ಯಾರಿಸನ್ಸ್ ಇದು. ದಿಸ್ ಇಸ್ ದ ಸಿಂಪಲ್ ಕಂಪ್ಯಾರಿಸನ್ಸ್ ಬಿಟ್ವೀನ್ ದಿ ಮೆಕ್ಯಾನಿಕಲ್ ಅಂಡ್ ಹೈಡ್ರಾಲಿಕ್ ವರ್ಕ್. ಮೆಕ್ಯಾನಿಕಲ್ ಕಲ್ಲಿ ಏನಂದ್ರೆ ಸ್ಲೋ ಆಗುತ್ತೆ, ಹೈಡ್ರಾಲಿಕ್ ಆದ್ರೆ ಇಟ್ ಕ್ಯಾನ್ ಬಿ ಫಾಸ್ಟ್. ಫೋರ್ಸ್ ಇಂಟು ಡಿಸ್ಟೆನ್ಸ್, ದ ಪ್ರಾಡಕ್ಟ್ ಇಸ್ ಮೋರ್, ವರ್ಕ್ ಇಸ್ ಮೋರ್. Now come to the level of the liquid in hydraulic system. ಹೈಡ್ರಾಲಿಕ್ ಸಿಸ್ಟಮ್ ಅಂದ ತಕ್ಷಣ ನಿಮ್ಮ ಮೈಂಡ್ಗೆ ಏನ್ ಬರಬೇಕು? ಲಿಕ್ವಿಡ್ ಲೆವೆಲ್ ಬರಬೇಕು, ಲಿಕ್ವಿಡ್ದು ಲೆವೆಲ್ ಬರಬೇಕು. ದಿಸ್ ಫಿಗರ್ ಶೋಸ್ ದಟ್, ಇಲ್ಲೊಂದು ಫಿಗರ್ ಬಂದಿದೆ. ಡಿಫರೆಂಟ್ ಶೇಪ್ಡ್ ಅಂಡ್ ಸೈಜ್ಡ್ ಕಂಟೈನರ್ಸ್. ಇಲ್ಲಿ ಬೇರೆ ಬೇರೆ ಸೈಜ್ ಕಂಟೈನರ್ ನೋಡಿ. ಇಲ್ಲೊಂದು ಸಿಲಿಂಡರ್ ಇದೆ, ಇಲ್ಲೊಂದು ಆಪರ್ ತರ ಇದೆ, ಇಲ್ಲಿ ಬೇರೆ ಶೇಪ್ ಇದೆ, ಇಲ್ಲಿ ಬೇರೆ ಶೇಪ್ ಇದೆ, ಇಲ್ಲಿ ಬೇರೆ ಶೇಪ್. ಇಲ್ಲಿ ಸಿಲಿಂಡರ್ ಇದ್ರೆ, ಇಲ್ಲಿ ಆಂಗುಲರ್ ಇದ್ರೆ, ಇಲ್ಲಿ ಸ್ಕ್ವೇರ್ ಟೈಪ್ ಅಲ್ಲಿ ಇರ್ತಕ್ಕಂಥದ್ದನ್ನ ನೀವು ಕಾಣ್ತಾ ಇದೀವಿ. ಸೊ ಇಂಟರ್ ಕನೆಕ್ಟೆಡ್ ಬೈ ಅ ಪೈಪ್. ನೋಡಿ, ಇಲ್ಲಿಂದ ಇಲ್ಲಿಗೆ ಒಂದು ಪೈಪ್, ಇಲ್ಲಿಂದ ಇಲ್ಲಿಗೆ ಒಂದು ಪೈಪ್, ಇಲ್ಲಿಂದ ಇಲ್ಲಿಗೆ ಒಂದು ಪೈಪ್ ಅನ್ನ ಏನ್ ಮಾಡಿದಾನೆ? ಇಂಟರ್ ಕನೆಕ್ಟೆಡ್ ಬೈ ದ ಪೈಪ್. ದ ಲೆವೆಲ್ ಆಫ್ ದ ಲಿಕ್ವಿಡ್ ರಿಮೈನ್ಸ್ ಸೇಮ್. ಹೌದಾ? ನೋಡಿ ಇಲ್ಲಿ ಚಿತ್ರ ನೋಡಿ, ಎಲ್ಲ ಲಿಕ್ವಿಡ್ ಲೆವೆಲ್ ಇಲ್ಲಿ ಏನ್ ತೋರಿಸಿದಾನಲ್ಲ ಒಂದೇ ಲೆವೆಲ್ ಇದೆ. ಯಾಕೆ ಸರ್ ಇದು ಹೆಂಗಾಯ್ತು ಸರ್ ಅಂದ್ರೆ, ದಿಸ್ ಇಸ್ ಬಿಕಾಸ್ the internal pressure of the liquid at any point, the liquid attains certain pressure proportional to the height of the liquid above. ಇದು ಅದಕ್ಕೋಸ್ಕರ. ಯಾಕಂದ್ರೆ ಏನು ಇಂಟರ್ನಲ್ ಪ್ರೆಷರ್ ಇದೆ ಲಿಕ್ವಿಡ್ದು, ಯಾವುದೇ ಪಾಯಿಂಟ್ ನಲ್ಲಿ ಲಿಕ್ವಿಡ್ ಸರ್ಟೈನ್ ಪ್ರೆಷರ್ಗೆ ರೀಚ್ ಆದ ತಕ್ಷಣ ದ ಪ್ರೊಪೋರ್ಷನಲ್ ಹಾಗೆ ಅದರದ್ದು ಹೈಟ್ ಆಫ್ ದ ಲಿಕ್ವಿಡ್ ಏನಾಗುತ್ತೆ? ಎಬೌಟ್ ಆಗುತ್ತೆ. ಹಾಗಾಗಿ ಲಿಕ್ವಿಡ್ ಲೆವೆಲ್ ಆಲ್ವೇಸ್ ಸೇಮ್, ಮೇಂಟೈನ್, ರಿಮೈನ್ಸ್ ಸೇಮ್. ಅರ್ಥ ಆಯ್ತಲ್ಲ ಇದು? ಈ ಚಿತ್ರದಲ್ಲೇ ನಿಮಗೆ ಗೊತ್ತಾಗ್ತಾ ಇದೆ. ಬೇರೆ ಬೇರೆ ಆಕಾರ ಇದ್ರು ಒಂದೇ ಪೈಪಲ್ಲಿ ಕನೆಕ್ಟ್ ಮಾಡಿರೋದ್ರಿಂದ
the level of the liquid will remain same because of the internal pressure of the liquid at any point the liquid attains certain pressure proportional to the height of the liquid above. ಮತ್ತೆ ಅದೇ ಚಿತ್ರ ಬಂದಿದೆ ನೋಡಿ, ಇದು ಇನ್ನೊಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ಇದೆ. therefore the higher pressure in any of the container will force the liquid to flow the next container. ಈ ಎಬೋ ಪಾಯಿಂಟ್ ಇದೆಯಲ್ಲ, ಈ ಎಬೋ ಪಾಯಿಂಟ್ ಗಿಂದ ಎಷ್ಟೇ ಬಂದ್ಬಿಟ್ರು ಅದೇನ್ ಮಾಡುತ್ತೆ, ಅದು ಲಿಕ್ವಿಡ್ ಅನ್ನ ಟು ಫ್ಲೋ ದ ನೆಕ್ಸ್ಟ್ ಕಂಟೈನರ್. ಇಲ್ಲಿಗೆ ಲೆವೆಲ್ ಬತ್ತು ರೀಚ್ ಆಯ್ತು ಅಂದ್ರೆ ಇದು ನೆಕ್ಸ್ಟ್ ಕಳಿಸುತ್ತೆ, ಇಲ್ಲಿ ರೀಚ್ ಆಯ್ತು ಈ ಲೆವೆಲ್ ರೀಚ್ ಆಯ್ತು ಅಂದ್ರೆ ಇದ್ರಲ್ಲಿ ನೆಕ್ಸ್ಟ್ ಕಳುತ್ತೆ, ಇಲ್ಲಿ ರೀಚ್ ಆಯ್ತು ಅಂದ್ರೆ ಇದು ನೆಕ್ಸ್ಟ್ ಕಟ್ ಅಂಟಿಲ್ ದ ಪ್ರೆಷರ್ ಆನ್ ಬೋತ್ ಸೈಡ್ಸ್ ಆರ್ ಈಕ್ವಲ್ ಆಯ್ತು. ಇದು ಹೇಗೆ, ಇಲ್ಲೊಂದು ಕೆಳಗಡೆ ಇಲ್ಲೊಂದು ಮೇಲ್ಗಡೆ ಇರೋದಿಲ್ಲ, ಎಲ್ಲದರಲ್ಲೂ ಈಕ್ವಲ್ ಲೆವೆಲ್ ಅನ್ನ ಮೇಂಟೈನ್. ಇದು ಹೈಡ್ರಾಲಿಕ್ ಸಿಸ್ಟಮ್ ನಲ್ಲಿ ಆಗ್ತಕ್ಕಂತ ಒಂದು ಮುಖ್ಯವಾದಂತ ಘಟ್ಟ. ಥ್ರೋ ದ ಲೈನ್ ಎ, ಫಾರ್ ಎಕ್ಸಾಂಪಲ್ ಇಲ್ಲೊಂದು ಲಿಕ್ವಿಡ್ ಲೆವೆಲ್ ಎ ಅಂತ ಕೊಟ್ಟಿದ್ದೀವಿ. ದ ಪ್ರೆಷರ್ ಇನ್ ಆಲ್ ದ ಓಪನ್ ಕಂಟೈನರ್ಸ್ ರಿಮೈನ್ಸ್ ದ ಸೇಮ್ ಸಿನ್ಸ್ ಹೈಟ್ ಆಫ್ ದ ಲಿಕ್ವಿಡ್ ಕಾಲಮ್ಸ್ ಆರ್ ಸೇಮ್. ನೋಡಿ, ಲೆವೆಲ್ ಎಲ್ಲದರಲ್ಲೂ ಸೇಮ್ ಇದೆ, ಮತ್ತೆ ಹೈಟ್ ಆಫ್ ದ ಲಿಕ್ವಿಡ್ ಕಾಲಮ್ ಇಸ್ ಆಲ್ಸೋ ಸೇಮ್. ಹೈಟ್ ಆಫ್ ದ ಲಿಕ್ವಿಡ್ ಕಾಲಮ್ ಇಸ್ ಆಲ್ಸೋ ಸೇಮ್. ಇಲ್ಲಿ ಒಂದು ಲಾ ಬತ್ತು, ಅಲ್ಲಿ ಬಾಯ್ಲ್ಸ್ ಲಾ ಕಲ್ಪಲ್ಲ, ಇಲ್ಲಿ ಪ್ಯಾಸ್ಕಲ್ ಲಾಸ್ ಅಂತ ಇದೆ. ವಾಟ್ ಇಸ್ ಕಾಲ್ಡ್ ಪ್ಯಾಸ್ಕಲ್ ಲಾ ಸ್ಟೇಟ್ ದಟ್ ಇಟ್ ಸ್ಟೇಟ್ ದಟ್ ದ ಪ್ಯಾಸ್ಕಲ್ ಲಾ ಸ್ಟೇಟ್ ದಟ್ the pressure exerted on a liquid is transmitted equally in all the direction. ಅದೇ ಅಲ್ಲಿ ಏನ್ ನೋಡಿದ್ವಿ ಈಗ ನಾವು ಲಿಕ್ವಿಡ್ ಲೆವೆಲ್, ಅದಕ್ಕೆ ಸಂಬಂಧಪಟ್ಟಂಗೆ ಸ್ಟೇಟ್ಮೆಂಟ್ ಇದೆ ನೋಡಿ. ಇಟ್ ಸ್ಟೇಟ್ ದಟ್ ದ ಪ್ರೆಷರ್ ಎಕ್ಸರ್ಟೆಡ್ ಆನ್ ಎ ಲಿಕ್ವಿಡ್ ಇಸ್ ಟ್ರಾನ್ಸ್ಮಿಟೆಡ್ ಈಕ್ವಲಿ ಇನ್ ಆಲ್ ದ ಡೈರೆಕ್ಷನ್. ಪ್ರೆಷರ್ ಏನ್ ಕೊಟ್ವಿ ನಾವು ಲಿಕ್ವಿಡ್ ಮೇಲೆ, ಅದು ಟ್ರಾನ್ಸ್ಮಿಟ್ ಆಯ್ತಲ್ಲ ಲಿಕ್ವಿಡ್ ಮೇಲೆ, ಅದೇನಾಗುತ್ತೆ, ಆ ಪ್ರೆಷರು ಈಕ್ವಲ್ ಎಲ್ಲಾ ಡೈರೆಕ್ಷನ್ಸ್ ನಲ್ಲೂ ಏನಾಗಿದೆ, ಅದು ಈಕ್ವಲ್ ಆಗಿದೆ. ಸೊ ಅದನ್ನ ಇಲ್ಲಿ ಒಂದು ತರ ಚಿತ್ರದಲ್ಲಿ ನಾವು ತೋರಿಸ್ತಾ ಇದೀವಿ. ಒಂದು ಸಾಲಿಡ್ ಇದೆ, ಒಂದು ಲಿಕ್ವಿಡ್ ಇದೆ ನೋಡಿ. ಇಲ್ಲಿ ಒಂದು ಸಾಲಿಡ್ ಬ್ಲಾಕ್ ಇದೆ, ಸಾಲಿಡ್ ಬ್ಲಾಕ್ ಆಫ್ ಫುಡ್. ಅದಕ್ಕೆ ಹ್ಯಾಮರ್ ಅಲ್ಲಿ ಹೊಡೆದಿವಿ ನಾವು. ಈ ಹ್ಯಾಮರ್ ಅಲ್ಲಿ ಹೊಡೆದಿದ್ದಾಗ ಏನಾಗ್ತಾ ಇದೆ, ಇಲ್ಲಿಂದ ಪ್ರೆಷರ್ ಹಾಕಿದೀವಿ. ಈ ಪ್ರೆಷರ್ ಎಕ್ಸಿಟ್ ಆನ್ ಲಿಕ್ವಿಡ್ ಟ್ರಾನ್ಸ್ಮಿಟ್ ಈಕ್ವಲ್ ಇನ್ ಆಲ್ ಡೈರೆಕ್ಷನ್. ಇದರಲ್ಲಿ ಆಗಾಗಿಲ್ಲ, ಯಾವ್ದ್ರಲ್ಲಿ, ಸಾಲಿಡ್ ಬ್ಲಾಕ್ ನಲ್ಲಿ. ಬಟ್ ಲಿಕ್ವಿಡ್ ಅಲ್ಲಿ ನೋಡಿ, ಇದು ರಿಬೌಂಡ್ ಆಯ್ತು, ಕೆಳಗೆ ಬರಲೇ ಇಲ್ಲ. ಬಟ್ ಇನ್ ಲಿಕ್ವಿಡ್ ನೀವು ಪ್ರೆಷರ್ ಅನ್ನ ಮೇಲೆ ಅಪ್ಲೈ ಮಾಡಿದ್ರಿ, ಒಳಗಡೆ ಬಂದಿದೆ. ಬಟ್ ದ ಲಿಕ್ವಿಡ್ ಪ್ರೆಷರ್ ಇಸ್ ಈಕ್ವಲಿ ಡಿಸ್ಟ್ರಿಬ್ಯೂಟೆಡ್ ಇನ್ ಆಲ್ ಡೈರೆಕ್ಷನ್ಸ್. ದಿಸ್ ಇಸ್ ಒರಿಜಿನಲಿ ಪ್ಯಾಸ್ಕಲ್ ಲಾ ಸ್ಟೇಟ್ಮೆಂಟ್. ಅಗೈನ್ ದ ಟ್ರಾನ್ಸ್ಮಿಷನ್ ಆಫ್ ಲಿಕ್ವಿಡ್ ಪ್ರೆಷರ್ ನೋಡಿ, ಇಲ್ಲಿ ಬಂದಿದೆ, ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ಬೀಳ್ತು ಲಿಕ್ವಿಡ್. ಇಲ್ಲಿ ಬಿದ್ದ ತಕ್ಷಣ ಪ್ರೆಷರ್ ಏನಾಗ್ತಾ ಇದೆ, ಈ ಕಡೆ ಮೇಲೆ ಕೆಳಗಡೆ ಎಲ್ಲ ಸೈಡ್ಗೂ ಏನಾಗ್ತಾ ಇದೆ, ಎಕ್ಸರ್ಟ್ ಆಗ್ತಾ ಇದೆ. ಎಲ್ಲ ಸೈಡ್ಗೂ ಎಕ್ಸರ್ಟ್ ಆಗುತ್ತೆ, ಜೊತೆಗೆ ದ ಲೆವೆಲ್ ಮೇಂಟೈನ್ ಏನಾಗುತ್ತೆ, ಅದು ಒಂದೇ ಇರುತ್ತೆ. ಸೊ ದಟ್ ಈಸ್ ಪ್ಯಾಸ್ಕಲ್ ಲಾ. ಪ್ಯಾಸ್ಕಲ್ ಲಾ ಸ್ಟೇಟ್ ದಟ್ ದ ಪ್ರೆಷರ್ ಎಕ್ಸರ್ಟೆಡ್ ಆನ್ ಲಿಕ್ವಿಡ್ ಈಸ್ ಟ್ರಾನ್ಸ್ಮಿಟೆಡ್ ಈಕ್ವಲಿ ಇನ್ ಆಲ್ ದ ಡೈರೆಕ್ಷನ್. ಫಾರ್ ಎಕ್ಸಾಂಪಲ್ ಇನ್ ದಿಸ್ ಸ್ಕೆಚ್, ಈ ಸ್ಕೆಚ್ ನೋಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸ್ಮಾಲ್ ಅಮೌಂಟ್ ಆಫ್ ಪ್ರೆಷರ್ ಇಸ್ ಎಕ್ಸರ್ಟೆಡ್ ಆನ್ ಎ ಸ್ಮಾಲರ್ ಪಿಸ್ಟನ್ ಆಸ್ ಸೋನ್ ಇನ್ ಫಿಗರ್. ನೋಡಿ, ಇಲ್ಲಿ ಒಂದು ಸ್ಮಾಲ್ ಪಿಸ್ಟನ್ಸ್ ಇದೆ, ಇಲ್ಲೊಂದು ದೊಡ್ಡದಿದೆ. ಇಲ್ಲಿ ನೋಡಿ ಅನ್ಈಕ್ವಲ್ ಪಿಸ್ಟನ್ ಏರಿಯಾಸ್. ಇಲ್ಲಿ ನೋಡಿ, ಇಲ್ಲಿ ಡಯಾಮೀಟರ್ ಇಲ್ಲಿ ಕಡಿಮೆ ಇದೆ, ಇಲ್ಲಿ ಡಯಾಮೀಟರ್ ಏನಿದೆ, ದೊಡ್ಡದಿದೆ. ಇದು ಏನ್ ಹೇಳ್ತದೆ, ದ ಹೈಯರ್ ಫೋರ್ಸ್ ಕ್ಯಾನ್ ಬಿ ಅಟೈನ್ಡ್ ಅಟ್ ದ ಲಾರ್ಜರ್ ಪಿಸ್ಟನ್ ಸಿನ್ಸ್ ದ ಪ್ರೆಷರ್ ಇಸ್ ಈಕ್ವಲಿ ಅಪ್ಲೈಡ್ ಆನ್ ಲಾರ್ಜರ್ ಏರಿಯಾ. ದ ಹೈಯರ್ ಫೋರ್ಸ್ ಕ್ಯಾನ್ ಬಿ ಅಟೈನ್ಡ್ ಅಟ್ ದ ಲಾರ್ಜರ್ ಪಿಸ್ಟನ್. ಹೈಯರ್ ಫೋರ್ಸ್ ಎಲ್ಲಾಗಿದೆ ಇಲ್ಲಿ, ಯಾವ್ದ್ರಲ್ಲಿ, ಪಿಸ್ಟನ್ 2 ನಲ್ಲಿ. ಇದು ಪಿಸ್ಟನ್ 1. ಪಿಸ್ಟನ್ 1 ನಲ್ಲಿ 10 ಮೀಟರ್ ಸ್ಕ್ವೇರ್ಡ್ ಇದೆ. ಪ್ರೆಷರ್ ಎಷ್ಟಿದೆ, 100 kg ಇದೆ. ಲೋಡ್ ಫೋರ್ಸ್ ಎಷ್ಟಿದೆ, 100 kg ಇದೆ. 10 kg 100 kg ಇದೆ. ಇಲ್ಲಿ ಬಂದಾಗ ಏನಾಯ್ತು, 10 kg. ಇಲ್ಲೂ 10 kg ನೇ ಇದೆ. ಬಟ್ ಪಿಸ್ಟನ್ 2 ನಲ್ಲಿ 50 ಮೀಟರ್ ಸ್ಕ್ವೇರ್ಡ್ ಇದೆ. ಏನಾಗ್ತಾ ಇದೆ ಇಲ್ಲಿ ಫೋರ್ಸ್ ಮತ್ತೆ ಅಗೈನ್ 500 kg. ಅಂದ್ರೆ ಅನ್ಈಕ್ವಲ್ ಪಿಸ್ಟನ್ ಏರಿಯಾ. ದ ಹೈಯರ್ ಫೋರ್ಸ್ ಕ್ಯಾನ್ ಬಿ ಅಟೈನ್ಡ್ ಅಟ್ ದ ಲಾರ್ಜರ್ ಪಿಸ್ಟನ್. ಹೈಯರ್ ಫೋರ್ಸ್ ಎಲ್ಲ ಅಟೈನ್ ಆಗಿರೋದು ಲಾರ್ಜರ್ ಪಿಸ್ಟನ್. ಈ ಕಡೆ ಪಕ್ಕದಲ್ಲಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಬಾಣದಲ್ಲಿ. ಸಿನ್ಸ್ ದ ಪ್ರೆಷರ್ ಇಸ್ ಈಕ್ವಲಿ ಅಪ್ಲೈಡ್ ಆನ್ ಲಾರ್ಜ್ ಏರಿಯಾ. ಆದ್ರೂ ನೀವು ಇಲ್ಲೂ 10 kg ಇದೆ, ಇಲ್ಲೂ 10 kg, ಈಕ್ವಲಿ ಅಪ್ಲೈಡ್ ಆನ್ ಲಾರ್ಜರ್ ಏರಿಯಾ. ಇನ್ನೊಂದು ಕ್ಯಾವಿಟೇಷನ್ಸ್, ಗುಳ್ಳೆಗಳು. ಏನಿದು ಕ್ಯಾವಿಟೇಷನ್ಸ್ ಅಂದ್ರೆ, ಹೈಡ್ರಾಲಿಕ್ ಸಿಸ್ಟಮ್ ನಲ್ಲಿ ನೀರಿನಲ್ಲಿ ಗುಳ್ಳೆ ಬರುತ್ತೆ ನೋಡಿದಿರಲ್ಲ, ಅದೇ ರೀತಿ ದ ಇಂಟರ್ಲಾಕ್ಡ್ ಏರ್ ಬಬಲ್ಸ್ ಅಂಡ್ ಪಾಕೆಟ್ಸ್ ಇನ್ ದ ಹೈಡ್ರಾಲಿಕ್ ಪೈಪ್ ಲೈನ್ಸ್
and component is called cavitations ಅಂತ ಕರಿತೀವಿ. What is called cavitations? The interlocked air bubbles and pockets in the hydraulic pipelines and component is called cavitations. ಈ ಪೈಪ್ ನಲ್ಲಿ ಆಯಿಲ್ ಹೋಗ್ತಾ ಇರುತ್ತೆ. ಆಯಿಲ್ ಹೋಗ್ತಾ ಇದ್ದಾಗೆ ಮಧ್ಯ ಮಧ್ಯೆ ಏನಾಗುತ್ತೆ, ಒಂದು ಸ್ವಲ್ಪ ಗ್ಯಾಪ್ ಆಗಿ ಅಲ್ಲಿ ಏನಾಗುತ್ತೆ, ಬಬಲ್ಸ್ ಬರಕ್ ಶುರು ಆಗುತ್ತೆ ಪೈಪ್ ಲೈನ್ ಒಳಗಡೆ. ದಿಸ್ ಬಬಲ್ಸ್ ಅಥವಾ ಪಾಕೆಟ್ಸ್ ಆಫ್ ಬಬಲ್ಸ್, ಗುಳ್ಳೆಗಳ ಗುಂಪು, ಇದನ್ನ ನಾವೇನಂತ ಕರಿತೀವಿ, ಕ್ಯಾವಿಟೇಷನ್ಸ್ ಅಂತ ಕರಿತೀವಿ. ಇನ್ ಕ್ಯಾವಿಟೇಷನ್ಸ್ ದ ಸ್ಟ್ಯಾಟಿಕ್ ಪ್ರೆಷರ್ ಫಾಲ್ಸ್ ಬಿಲೋ ದ ವೇಪರ್ ಪ್ರೆಷರ್. ಇಲ್ಲಿ ಏನಾಗುತ್ತೆ, ಕ್ಯಾವಿಟೇಷನ್ಸ್ ಇದ್ದಾಗ ಸ್ಟ್ಯಾಟಿಕ್ ಪ್ರೆಷರ್ ಅಂತ ಇರುತ್ತಲ್ಲ, ಅದು ಕಡಿಮೆ ಆಗುತ್ತೆ, ಫಾಲ್ಸ್ ಬಿಲೋ ದ ವೇಪರ್ ಪ್ರೆಷರ್. ದ ವೇಪರ್ ಫಾರ್ಮೇಷನ್ condenses resulting in pressure jerks and noise and eating up of the oil resulting in turbulent flow. ನೋಡಿ, ಇದು ಪ್ರಾಬ್ಲಮ್. ಕ್ಯಾವಿಟೇಷನ್ಸ್ ಆದ್ರೆ ಏನಾಗುತ್ತೆ, ವೇಪರ್ ಫಾರ್ಮೇಷನ್ ಕಂಡೆನ್ಸ್ ಆಗಿ ಪ್ರೆಷರ್ ಏನಾಗುತ್ತೆ, ಜರ್ಕ್ ಮತ್ತೆ ನಾಯ್ಸ್, ಜರ್ಕ್ ಹೊಡಿಯೋದು, ಹಿಂದೆ ಮುಂದೆ ಎಳೆದಾಡ್ದಂಗೆ ಆಗೋದು, ನಾಯ್ಸ್ ಬರ್ತಕ್ಕಂಥದ್ದು, ಆಯಿಲ್ ಹೀಟ್ ಆಗ್ತಕ್ಕಂಥದ್ದು, ರಿಸಲ್ಟಿಂಗ್ ಇನ್ ಟರ್ಬುಲೆಂಟ್ ಫ್ಲೋ. ಈ ಫ್ಲೋ ನಲ್ಲಿ ಈ ಕ್ಯಾವಿಟೇಷನ್ಸ್ ಇದ್ರೆ ಟರ್ಬುಲೆಂಟ್ ಫ್ಲೋ ಆಗುತ್ತೆ. That's why the resulting flow of oil should be a streamline or laminar in the pipelines. ಹಾಗಾಗಿ ಈ ಕ್ಯಾವಿಟೇಷನ್ ಆದಾಗ ಏನ್ ರಿಸಲ್ಟ್, ಏನ್ ಫಲಿತಾಂಶ ಬರ್ತದೆ, ಫ್ಲೋ ಆಫ್ ಆಯಿಲ್ ಶುಡ್ ಬಿ, ಹರಿತಾ ಇದೆಯಲ್ಲ ಒಳಗಡೆ ಪೈಪ್ ಒಳಗಡೆಗೆ, ಆ ಸ್ಟ್ರೀಮ್ ಲೈನ್ should be a streamline or laminar in the pipelines, like that. This is a streamline, turbulent flow. This is a turbulent flow. ಇದು ಸ್ಟ್ರೀಮ್ಲೈನ್ ಆಗಿದೆ, ಇದು ಟರ್ಬುಲೆಂಟ್ ಫ್ಲೋ ಆಗಿದೆ ಯಾವಾಗ ಕ್ಯಾವಿಟೇಷನ್ಸ್. ಇನ್ನೊಂದು ಬರ್ನೌಲಿಸ್ ಪ್ರಿನ್ಸಿಪಲ್ ಅಂತ ಇದೆ. ಬರ್ನೌಲಿಯಸ್ ಥಿಯರಮ್ ಅಥವಾ ಪ್ರಿನ್ಸಿಪಲ್ ಅಂತ ನಾವು ಕರಿತೀವಿ. ವಾಟ್ ಬರ್ನೌಲಿಯಸ್ ಪ್ರಿನ್ಸಿಪಲ್ ಸೇ, ನಿಮ್ಗೆ ಕೈನೆಟಿಕ್ ಎನರ್ಜಿ ಅಂತ ಗೊತ್ತಲ್ಲ. ಕೈನೆಟಿಕ್ ಎನರ್ಜಿ ಇಸ್ ದ ಎನರ್ಜಿ ಬೈ ವರ್ಚು ಆಫ್ ಇಟ್ ಈಸ್ ಮೂವ್ಮೆಂಟ್ ಅಂತ ಕರಿತೀವಿ. ದಟ್ ಮೀನ್ಸ್ ಮೋಷನ್ ಅಂತ ನಾವು ಕರಿತೀವಿ. ಇಲ್ಲೋದು ಹೇಳ್ತಾರೆ, ಕೈನೆಟಿಕ್ ಎನರ್ಜಿ ಇಸ್ ದ ಎನರ್ಜಿ ಪ್ರೆಸೆಂಟ್ ಇನ್ ಆಯಿಲ್ ಒಳಗಡೆ, ಲಿಕ್ವಿಡ್ ಒಳಗಡೆಗೆ, ಬೈ ವರ್ಚು ಆಫ್ ಇಟ್ಸ್ ಮೋಷನ್, ಬಟ್ ಪೊಟೆನ್ಶಿಯಲ್ ಎನರ್ಜಿ ಇಸ್ ಡ್ಯೂ ಟು ದ ಪ್ರೆಷರ್. ಪೊಟೆನ್ಶಿಯಲ್ ಎನರ್ಜಿ MgH ಅಂತ ಕರಿತೀವಿ. ಹೈಟ್, potential energy is due to the pressure. The total energy is the sum of these two energies. The kinetic energy plus potential energy, the total energy, sum of the two energies. But Bernoulli's ಇವೆರಡನ್ನು ಇಟ್ಕೊಂಡು kinetic ಮತ್ತು pneumatic energy. Kinetic energy ಅಂದ್ರೆ the energy possessed by virtue of its movement or motion. Potential energy ಅಂದ್ರೆ the energy possessed by virtue of its distance ಅಥವಾ height ಅಂತ ಕರೀತೀವಿ. But ಇಲ್ಲಿ kinetic energy is the energy present in oil by virtue of its motion, and potential energy is the energy due to the pressure. The total energy is the sum of these two energies. ಇಲ್ಲಿ ಬರ್ನೌಲಿಸ್ ಏನ್ ಹೇಳ್ತಾನೆ, ದಿ ಬರ್ನೌಲಿಸ್ ಪ್ರಿನ್ಸಿಪಲ್ ಸ್ಟೇಟ್ ದಟ್ the total energy of a fluid always remains constant. ನೋಡಿ, total energy of the fluid is always remains constant during the course of flow of liquid. The flow increase, the pressure decrease. That is Bernoulli's principle. So Bernoulli's principle state that the total energy of the fluid always remains constant during the course of flow of liquid. The flow increase and pressure decrease. ಗೊತ್ತಾಯ್ತಲ್ಲ? This is Bernoulli's principle state that when a restriction is encountered, ಹೋಯ್ತಾ ಏನಾದ್ರು ಮಧ್ಯದಲ್ಲಿ ರೆಸ್ಟ್ರಿಕ್ಷನ್ಸ್ ಆಯ್ತು, ಅಡೆತಡೆ ಆಯ್ತು, ಫ್ಲೋ ಡಿಕ್ರೀಸ್ಡ್, ಫ್ಲೋ ಏನಾಯ್ತು, ಡಿಕ್ರೀಸ್ ಆಯ್ತು, ಲಿಕ್ವಿಡ್ ಪ್ರೆಷರ್ ಇನ್ಕ್ರೀಸ್ ಆಯ್ತು. ರೆಸ್ಟ್ರಿಕ್ಷನ್ಸ್ ಆದಾಗ ಇದೆ ಇಲ್ಲಿ ಒಂದು ಚಿತ್ರದಲ್ಲಿ ತೋರ್ತಾನೆ. ಇನ್ ಫಿಗರ್ ದಟ್ ಡಿಪ್ಲೀಟ್ಸ್ ದಿಸ್ ಪ್ರಿನ್ಸಿಪಲ್ ಕ್ಲಿಯರ್ಲಿ. ಇಲ್ಲಿ ನೋಡಿ, ಇದು ಪ್ರೆಷರ್ ಗೇಜ್ ಇದೆ. ಓಕೆ, ಇಲ್ಲಿ ಅಬ್ಸರ್ವ್ ದ ಡ್ರಾಪ್ ಇನ್ ಪ್ರೆಷರ್. ಇಲ್ಲಿ ಪ್ರೆಷರ್ ಗೇಜ್, ಇಲ್ಲಿ ಪ್ರೆಷರ್ ಇತ್ತು ಜಾಸ್ತಿ. ಏನಿದೆ ಇಲ್ಲಿ, ಫ್ಲೋ ಏನಾಗ್ತಾ ಇದೆ, ಹೋಗ್ತಾ ಇದೆ. ಇಲ್ಲಿ ಲಿಕ್ವಿಡ್ ಪ್ರೆಷರ್ ಜಾಸ್ತಿ ಫ್ಲೋ ಆಗ್ತಾ ಇದೆ. ಸೊ ಇದಕ್ಕಿದ್ದಂಗೆ ಇಲ್ಲಿ ನ್ಯಾರೋ ಬಂದ್ಬಿಡ್ತು. ನ್ಯಾರೋ ಬಂದಾಗ ಏನಾಯ್ತು, ಅಬ್ಸರ್ವ್ ಡ್ರಾಪ್ ಇನ್ ಪ್ರೆಷರ್. ಪ್ರೆಷರ್ ಏನಾಗಿದೆ, ಡ್ರಾಪ್.
ಮತ್ತೆ ಎಗೈನ್ ಪೈಪ್ ಏನಾಯ್ತು, ದೊಡ್ಡದಾಯ್ತು. ಸೊ ಎ ಗ್ರಾಜುವಲ್ ಪೈಪಿಂಗ್ ಕನ್ಸ್ಟ್ರಕ್ಷನ್. ಸೊ ಇಲ್ಲಿ ಮತ್ತೆ ಪ್ರೆಷರ್ ಏನಾಯ್ತು, ಜಾಸ್ತಿ ಆಯ್ತು. ದಟ್ ಮೀನ್ಸ್ when the restrictions, ಇಲ್ಲಿ ರೆಸ್ಟ್ರಿಕ್ಷನ್ಸ್ ಆಗಿದೆ, is encountered if the ಫ್ಲೋ ಏನಾಯ್ತು, ಇಲ್ಲಿ ಡಿಕ್ರೀಸ್ ಆಯ್ತು, ಡ್ರಾಪ್ ಆಯ್ತು, ಲಿಕ್ವಿಡ್ ಪ್ರೆಷರ್ ಇನ್ಕ್ರೀಸ್ ಆಯ್ತು. ಲಿಕ್ವಿಡ್ ಪ್ರೆಷರ್ ಏನಾಯ್ತು, ಇನ್ಕ್ರೀಸ್ ಆಯ್ತು. ಹೇಗೆ ಅಂತಂದ್ರೆ ಒಂದು ಪೈಪ್ ನಲ್ಲಿ ನೀರ್ ಬಿಡ್ತಾ ಇರ್ತೀರಪ್ಪ, ಓಕೆ, ಪೈಪ್ ಅನ್ನ ಏನ್ ಮಾಡ್ತೀರಿ, ಮುಂದೆ ಹೋಗ್ತಾ ಇರ್ತದೆ ಫ್ಲೋ, ಸ್ವಲ್ಪ ಫ್ಲೋ ಅನ್ನ ಡಿಕ್ರೀಸ್ ಮಾಡ್ತೀರಿ, ಕಡಿಮೆ ಮಾಡಿ ಪ್ರೆಸ್ ಮಾಡಿ ಇಟ್ಕೊಳ್ತೀರಿ ನೀವು ಪೈಪ್ ಹೋಲನ್ನ. ಅವಾಗ ಏನಾಯ್ತು, ಡಯಾಮೀಟರ್ ಏನಾಯ್ತು, ಕಡಿಮೆ ಆಯ್ತು. ಅವಾಗ ನೀರ್ ಫೋರ್ಸ್ ಪ್ರೆಷರ್ ಏನಾಗುತ್ತೆ, ಇಲ್ಲೇ ಬೀಳ್ತಾ ಇದ್ದು ಒಂದ್ ಸ್ವಲ್ಪ ಹಿಂಗಂದ್ರೆ ಅಷ್ಟು ದೂರ ಆಗ್ತಾ ಇರುತ್ತೆ. ದಟ್ ಈಸ್ ದಿ ಬರ್ನೌಲಿಸ್ ಪ್ರಿನ್ಸಿಪಲ್. ಸೊ ಲಿಕ್ವಿಡ್ ಪ್ರೆಷರ್ ಇನ್ಕ್ರೀಸ್. ಅದನ್ನ ಈ ಚಿತ್ರದಲ್ಲಿ ನಿಮ್ಗೆ ಸರಳವಾಗಿ ವಿವರವನ್ನ ಮಾಡಿ. ಮತ್ತೆ ಎಫೆಕ್ಟ್ ಈಟ್, ಸಿನ್ಸ್ ದ ಲಿಕ್ವಿಡ್, ದಟ್ ಮೀನ್ಸ್ ಆಯಿಲ್, hydraulic oil, liquids full in containers cannot expand or compressed on heat. It exerts the pressure on the container, thus developing unwanted stress. ಒಂದು ಕಂಟೈನರ್ ನಲ್ಲಿ ಲಿಕ್ವಿಡ್ ಅನ್ನ ಹಾಕಿಟ್ರೆ ಅದು ಎಕ್ಸ್ಪ್ಯಾಂಡ್ ಏನ್ ಆಗಲ್ಲ ಒಳಗಡೆ. ಕಂಪ್ರೆಸ್ಡ್ ಆನ್ ಹೀಟ್, ಇಟ್ ಎಕ್ಸರ್ಟ್ಸ್ ಪ್ರೆಷರ್ ಆನ್ ದ ಕಂಟೈನರ್. ಕಂಟೈನರ್ ಒಳಗಡೆಗೆ ಹೀಟ್ಗೆ ಕಂಪ್ರೆಸ್ ಆಗಿ ಅದು ಕಂಟೈನರ್ ಒಳಗಡೆ ಏನ್ ಮಾಡುತ್ತೆ, ಪ್ರೆಷರ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಸೊ ಪ್ರೆಷರ್ ಯಾವಾಗ ಕಂಟೈನರ್ ಒಳಗಡೆ ಕ್ರಿಯೇಟ್ ಆಯ್ತೋ, ಇಟ್ ಡೆವಲಪಿಂಗ್ ಅನ್ವಾಂಟೆಡ್ ಸ್ಟ್ರೆಸ್. ಇಲ್ಲಿ ನಾವು ಪೈಪ್ ನೊಳಗಡೆಗೆ ಅಥವಾ ಸಿಸ್ಟಮ್ ಒಳಗಡೆಗೆ ಆಯಿಲ್ ಇದೆಯಲ್ಲ, ಎಫೆಕ್ಟ್ ಆಫ್ ಹೀಟ್ ಇಂದ ಏನಾಗುತ್ತೆ ಅಂತ, ಹೀಟ್ ಕಂಪ್ರೆಸ್ ಆದಾಗ ಪ್ರೆಷರ್ ಎಕ್ಸರ್ಟ್ ಆಗುತ್ತೆ. ಪ್ರೆಷರ್ ಎಕ್ಸರ್ಟ್ ಆದಾಗ ಅನ್ವಾಂಟೆಡ್ ಸ್ಟ್ರೆಸ್ ಏನಾಗುತ್ತೆ, ಡೆವಲಪ್ ಆಗ್ತಾ ಹೋಗುತ್ತೆ. ಹೀಟ್ ಈಸ್ ಆಲ್ಸೋ ಥಿನ್ಸ್ ಔಟ್ ದ ಆಯಿಲ್. ಹೀಟ್ ಜಾಸ್ತಿ ಆದಾಗ ಆಯಿಲ್ ವಿಸ್ಕೋಸಿಟಿ ಏನಾಗುತ್ತೆ, ಥಿನ್ ಆಗ್ತಾ ಹೋಗುತ್ತೆ. ದ ಲೋ ವಿಸ್ಕೋಸ್ ಆಯಿಲ್, ವಿಸ್ಕೋಸಿಟಿ ಕಡಿಮೆ ಆಯ್ತು ಅಂದಾಗ ಮೇ ಲೀಕ್ ಥ್ರೋ ಸೀಲ್ಸ್ ಅಂಡ್ ಪ್ಯಾಕಿಂಗ್ಸ್. ಎಲ್ಲಿ ಸೀಲ್ಸ್ ಇರುತ್ತೆ, ಪ್ಯಾಕಿಂಗ್ಸ್ ಇರುತ್ತೆ, ಅಲ್ಲಿ ವಿಸ್ಕೋಸ್ ಹೋಗ್ಬಿಡುತ್ತೆ. ಹೀಟ್ ಆಲ್ಸೋ ಕಾಸ್ ದ ಡೆಟ್ರಾಯ್ಸನ್ಸ್ ಆಫ್ ಆಯಿಲ್, ಎನ್ಸ್ ಸೂಟಬಲ್ ಕೂಲಿಂಗ್ ಸಿಸ್ಟಮ್ ಮಸ್ಟ್ ಬಿ ಪ್ರೊವೈಡೆಡ್. ಹಾಗಾಗಿ ನಾವೇನ್ ಮಾಡ್ಬೇಕಾಗುತ್ತೆ, ಹೀಟನ್ನ ಎಫೆಕ್ಟ್ ಆಫ್ ಹೀಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಆಯಿಲ್ ತಿನ್ನಾಗಿ ಲೀಕ್ ಆಗೋಕೆ ಶುರು ಆಗುತ್ತೆ ಸೀಲ್ಸ್ ಹತ್ರ ಅಥವಾ ಪ್ಯಾಕಿಂಗ್ಸ್ ಹತ್ರ. ಹಾಗಾಗಿ ಈ ಹೀಟ್ ಡೆಟ್ರಾಯ್ಸನ್ಸ್ ಆಫ್ ಆಯಿಲ್ ಅಂತ ಕರೀತೀವಿ. ಹೀಟ್ ಆಲ್ಸೋ ಕಾಸ್ ದ ಡೆಟ್ರಾಯ್ಸನ್ ಆಫ್, ಎನ್ಸ್ ದ ಸೂಟಬಲ್ ಕೂಲಿಂಗ್ ಸಿಸ್ಟಮ್ ಮಸ್ಟ್ ಬಿ ಪ್ರೊವೈಡ್. ಹಾಗಾಗಿ ಹೀಟ್ ಆಗಬಾರ್ದು, ಈ ಸಿಸ್ಟಮ್ ಕೂಲ್ ಆಗ್ಬೇಕು, ಆಯಿಲ್ ಕೂಲ್ ಆಗ್ಬೇಕು. ಆ ಸಿಸ್ಟಮ್ ಅನ್ನ ನಾವಿಲ್ಲಿ ಅಳವಡಿಸ್ಕೊಳ್ಬೇಕು. ಇಲ್ಲ ಅಂದ್ರೆ ಹೀಟ್ ಇಂದ ಲೀಕೇಜ್ ಆಗ್ತಕ್ಕಂಥದ್ದು, ಸೀಲ್ ಡ್ಯಾಮೇಜ್ ಆಗ್ತಕ್ಕಂಥದ್ದು. ಕೆಲವು ಹೈಡ್ರಾಲಿಕ್ ಸಿಸ್ಟಮ್ ನಲ್ಲಿ ಬೇಸಿಕ್ ಆಗಿ ಕೆಲವು ಎಲಿಮೆಂಟ್ಸ್ ಇದೆ. ರಿಸರ್ವಾಯರ್ ಅಂತ ಒಂದಿರುತ್ತೆ. ರಿಸರ್ವಾಯರ್ ಟು ಸ್ಟೋರ್ ದ ಹೈಡ್ರಾಲಿಕ್. ರಿಸರ್ವಾಯರ್ ಅಂತ ನಾವ್ ಏನಕ್ಕೆ ಯೂಸ್ ಮಾಡ್ತೀವಿ, ಆಯಿಲ್ ಅನ್ನ ಸ್ಟೋರ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಒಂದು ಪಂಪ್ ಅಂತ ಯೂಸ್ ಮಾಡ್ತೀವಿ. ಅದನ್ನ ಯಾಕೆ ಯೂಸ್ ಮಾಡ್ತೀವಿ, ಪಂಪ್ ಟು ಪ್ರೊವೈಡ್ ಫ್ಲೂಯಿಡ್ ಪ್ರೆಷರ್ ಟು ದ ಸಿಸ್ಟಮ್. ಪಂಪ್ ಏನ್ ಮಾಡುತ್ತೆ, ಆಯಿಲ್ ನ ಪ್ರೆಷರೈಸ್ ಆಗಿ ತಳ್ಳಲಿಕ್ಕೆ ಯೂಸ್ ಮಾಡ್ತೀವಿ. ಅದು ಬಿಟ್ರೆ ಇನ್ನೊಂದನ್ನ ಇಲ್ಲಿ ಮುಖ್ಯವಾಗಿ ಯೂಸ್ ಮಾಡ್ತೀವಿ, ಕಂಟ್ರೋಲ್ ವಾಲ್ವ್. ಈ ಕಂಟ್ರೋಲ್ ವಾಲ್ವ್ ಟು ಡೈರೆಕ್ಟ್ ದ ಫ್ಲೋ ಆಫ್, ಯಾವ ಕಡೆಗೆ ಫ್ಲೂಯಿಡ್ ಫ್ಲೋ ಆಗಬೇಕು ಅದಕ್ಕೆ ಕಂಟ್ರೋಲ್ ವಾಲ್ವ್ ಅನ್ನ ಯೂಸ್ ಮಾಡ್ತೀವಿ. ಇನ್ನೊಂದು ಆಕ್ಚುಯೇಟಿಂಗ್ ಯೂನಿಟ್ ಅಂತ ಯೂಸ್ ಮಾಡ್ತೀವಿ, ಸಚ್ ಆಸ್ ಸಿಲಿಂಡರ್, ಎ ಸೂಟಬಲ್ ಹೈಡ್ರಾಲಿಕ್ ಫ್ಲೂಯಿಡ್. ಇಷ್ಟು ಎಲಿಮೆಂಟ್ಸ್ ಬಹಳ ಮುಖ್ಯ ಇದೆ. ರಿಸರ್ವಾಯರು, ಪಂಪು, ಕಂಟ್ರೋಲ್ ವಾಲ್ವ್, ಆಕ್ಚುಯೇಟಿಂಗ್ ಯೂನಿಟ್. ಈ ರಿಸರ್ವಾಯರ್ ಯಾತಕ್ಕೆ ಅಂದ್ರೆ ಆಯಿಲ್ ನ ಸ್ಟೋರ್ ಮಾಡ್ಲಿಕ್ಕೆ. ಪಂಪ್ ಏನಕ್ಕೆ ಅಂತ ಅಂದ್ರೆ ಆಯಿಲ್ ಅನ್ನ ಪ್ರೆಷರ್ ಮಾಡ್ಲಿಕ್ಕೆ, ಅಂದ್ರೆ ಲಿಕ್ವಿಡ್ ನ ಫ್ಲೋ ಮಾಡ್ಲಿಕ್ಕೆ, ಪ್ರೆಷರ್ ಆಗಿ ಫ್ಲೋ ಮಾಡ್ಲಿಕ್ಕೆ. ಕಂಟ್ರೋಲ್ ವಾಲ್ವ್ ಯಾವ್ದಕ್ಕೆ ಅಂತ ಅಂದ್ರೆ ಡೈರೆಕ್ಟ್ ಫ್ಲೋ ಆಫ್ ಫ್ಲೂಯಿಡ್, ಯಾವ ಡೈರೆಕ್ಷನ್ ಹೋಗ್ಬೇಕು ಅಂತ ಫ್ಲೋನ ನಿರ್ಧಾರ ಮಾಡಿ. ಇನ್ನೊಂದು ಆಕ್ಚುಯೇಟಿಂಗ್ ಯೂನಿಟ್ ಇದೆ, ಅದು ಸಿಲಿಂಡರ್ ಅಂತ ನಾವು ಕರಿತೀವಿ. ಮುಂದೆ ನಿಮ್ಗೆ ಎಲ್ಲ ಚಿತ್ರ ತೋರಿಸ್ತೀನಿ, ಇದು ಬೇಸಿಕ್ಸ್. ನೆಕ್ಸ್ಟ್ ಇದ್ರ ಜೊತೆಗೆ ಏನ್ ಬೇಕು, ಈ ಸಿಸ್ಟಮ್ ಬೇಕಾಗಿರ್ತಕ್ಕಂಥ ಸೂಟಬಲ್ ಹೈಡ್ರಾಲಿಕ್ ಫ್ಲೂಯಿಡ್. ಅದ್ರ ಜೊತೆಗೆ ಏನ್ ಬೇಕು, ಪೈಪ್ ಬೇಕು. ಪೈಪಿಂಗ್ ಅಂದ್ರೆ ಟ್ಯೂಬ್ಲಿಂಗ್, ಸರ್ಕ್ಯುಲೇಟ್ ದ ಫ್ಲೂಯಿಡ್ ಥ್ರೂ ದ ಸಿಸ್ಟಮ್. ಎಲ್ಲೆಲ್ಲಿಗೆ ನೀವು ಕನೆಕ್ಟ್ ಮಾಡ್ತೀರಿ ಅಲ್ಲೆಲ್ಲ ಹೋಗ್ಲಿಕ್ಕೆ ಈ ಫ್ಲೂಯಿಡ್ ಸಿಸ್ಟಮ್ಸ್ ಬೇಕಾಗುತ್ತೆ.
ನೋಡಿ ಇಲ್ಲಿ ನಿಮ್ಗೆ ಈ ಚಿತ್ರದಲ್ಲಿ ಏನೇನ್ ಕಾಂಪೋನೆಂಟ್ಸ್, ಇಲ್ಲಿ ನೋಡಿ ಒಂದು ರಿಸರ್ವಾಯರ್ ಇದೆ, ಈಗ ಹೇಳಿದೆ ನಾನು, ಪಂಪ್ ಇದೆ, ಪ್ರೆಷರ್ ಲೈನ್ ಇದೆ, ಟ್ಯೂಬಿಂಗ್ ಲೈನ್ ಇದು,